ಹೆಲ್ಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಇಂದಿನ ಈ ಕ್ಲಾಸ್ನಲ್ಲಿ ಪಾರ್ಟ್ 2 ಟೆಕ್ಸ್ಟ್ ಬುಕ್ನ ಸೆಮಿಸ್ಟರ್ 2ನ ಮೊದಲ ಚಾಪ್ಟರ್ ಆಗಿರುವಂತಹ ಯಾವುದು? ಎಸ್, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಇದನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಆರಂಭಿಸೋಣ. ಓಕೆ, ಸೆಮ್ 2ಗೆ ಎಂಟರ್ ಆಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ಮಸ್ತ್, ಸೂಪರ್, ಆಸಮ್. ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜೋಶ್ ಲೆವೆಲ್ ಹೇಗಿದೆ ಅಂತ. ಅದನ್ನ ತಿಳಿಲಿಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೇನೆ. ಹಾಗೆ ನಾನು ಎಂದಿನಂತೆ ಫುಲ್ ಮಸ್ತ್ ಜಾಲಿ ಆಗಿದ್ದೇನೆ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಏನಾಗಿರುತ್ತೆ? ಯಾಕೆ ನಾವು ಚಾಪ್ಟರ್ ಅನ್ನ ಓದಬೇಕು ಅಂತ. ಎಸ್, SSLC ಎಕ್ಸಾಮ್ನಲ್ಲಿ 4 ಮಾರ್ಕ್ಸ್ಗೆ ಬರುತ್ತೆ, 4 ಮಾರ್ಕ್ಸ್. ಅದರ ಜೊತೆಗೆ ಇಲ್ಲಿ 2 ಮಾರ್ಕ್ಸ್ನ ಕ್ವಶನ್ ಸಹ ಬರಬಹುದು ಅಥವಾ 4 ಮಾರ್ಕ್ಸ್ನ ಕ್ವಶನ್ ಸಹ ಬರಬಹುದಾಗಿದೆ. ಈ ರೀತಿಯಾಗಿ ಮ್ಯಾಕ್ಸಿಮಮ್ 4 ಮಾರ್ಕ್ಸ್ಗೆ ಕೇಳಬಹುದಾದಂತಹ ಚಾನ್ಸಸ್ ಇದೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್, ನೆಕ್ಸ್ಟ್ ಏನಿರುತ್ತೆ? ಚಾಪ್ಟರ್ ತತ್ವ ಇರುತ್ತೆ. ಚಾಪ್ಟರ್ ತತ್ವ ಅಂದ್ರೆ ಏನು? ನೆನಪು ಮಾಡ್ಕೊಳ್ಳಿ, ಪಾರ್ಟ್ 1 ಅಲ್ಲೆಲ್ಲ ಮಾಡಿದ್ದೇವಲ್ಲ ಚಾಪ್ಟರ್ ತತ್ವ. ಎಸ್, ಪೂರ್ತಿ ಚಾಪ್ಟರ್ನ ಒಂದು ಬೇಸಿಕ್, ಒಂದು ಫೌಂಡೇಶನ್ ಅನ್ನ ನಾವು ಈ 1 ಅಥವಾ 2 ಸ್ಲೈಡ್ನಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತೇವೆ. ಇದರಲ್ಲಿ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಯಾಕೆ ಓದಬೇಕು, ಈ ಚಾಪ್ಟರ್ನಲ್ಲಿ ಏನೇನಿದೆ ಅನ್ನೋ ಒಂದು ಓವರ್ ಆಲ್ ದೊಡ್ಡ ವ್ಯೂ ಸಿಗಲ್ಲ, ಆದರೆ ಏನಿದೆ ಅನ್ನೋ ಒಂದು ಬೇಸಿಕ್ ಐಡಿಯಾ ನಮಗೆ ಸಿಗುತ್ತೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್, ಓಕೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಇದೆ. ಇಂಡಿಪೆಂಡೆನ್ಸ್ ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ಬ್ರಿಟಿಷರಿಂದ ಇಂಡಿಪೆಂಡೆನ್ಸ್. ಎಸ್, ಸೊ ಇಲ್ಲೂ ಸಹ 1857 ಅಲ್ಲಿ ಅದಾಯ್ತು. ಬಟ್ ಅದಕ್ಕಿಂತ ಮೊದಲು ಏನೇನ್ ಆಯ್ತು ಅನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಬ್ರಿಟಿಷರು ಪಾಲಿಸೀಸ್, ನೀತಿಗಳು ನೀವು ಫಸ್ಟ್ ಸೆಮಿಸ್ಟರ್ನಲ್ಲಿ ಓದಿರ್ತೀರ. ಫಸ್ಟ್ ಪಾರ್ಟ್ನಲ್ಲಿ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಇರಬಹುದು, ಎಕ್ಸ್ಪಾನ್ಷನ್, ಎಕ್ಸ್ಟೆನ್ಷನ್ ಇರಬಹುದು. ಈ ಎಲ್ಲಾ ಚಾಪ್ಟರ್ಗಳಲ್ಲಿ ಬ್ರಿಟಿಷರು ತಂದಂತಹ ಪಾಲಿಸೀಸ್ಗಳ ಬಗ್ಗೆ, ಯಾವ್ದಾವ್ದು ಪಾಲಿಸೀಸ್ಗಳು ನೆನಪು ಮಾಡ್ಕೊಳ್ಳಿ. ಎಸ್, ಸಬ್ಸಿಡರಿ ಅಲಯನ್ಸ್ ಇರಬಹುದು, ಲಾರ್ಡ್ ಡಾಲೌಸಿ ತಂದಂತಹ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇರಬಹುದು. ಇವೆಲ್ಲವೂ ಏನಾಗಿತ್ತು? ಇವೆಲ್ಲವೂ ಬ್ರಿಟಿಷರು ತಂದಂತಹ ಪಾಲಿಸೀಸ್ಗಳಾಗಿದ್ದು. ಆ ಪಾಲಿಸೀಸ್ಗಳಿಂದ ಏನಾಯ್ತು? ಭಾರತೀಯ ನೇಟಿವ್ ರೂಲರ್ಸ್, ಅಂದರೆ ಭಾರತೀಯ ಸ್ಥಳೀಯ ಆಡಳಿತಗಾರರು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಬೇಕಾಯ್ತು. ಓಕೆ, ರಾಜರು ಅಧಿಕಾರವನ್ನ ಕಳೆದುಕೊಂಡ್ರು. ಅಷ್ಟೇ ಇಂಪ್ಯಾಕ್ಟ್ ಆಯ್ತಾ? ಇಲ್ಲ. ನೀವು ನೋಡಿರ್ಬಹುದು, ಭಾರತೀಯ ಸೈನಿಕರ ಮೇಲೂ ಸಹ ಅದು ಪ್ರಭಾವವನ್ನ ಬೀರುತ್ತೆ. ಅವರು ಸಹ ಡಿಸ್ಸ್ಯಾಟಿಸ್ಫೈಡ್ ಆಗ್ತಾರೆ. ಭಾರತೀಯ ಸೈನಿಕರು ಮಾತ್ರನಾ? ಅಷ್ಟೇ ಅಲ್ಲದೆ ಭಾರತೀಯ ಜನರು ಸಹ. ನೀವು ಇಂಪ್ಯಾಕ್ಟ್ ಅಲ್ಲಿ ರೈತರ ಮೇಲೆ ಬ್ರಿಟಿಷರು ಹೇರಿದಂತಹ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ಗಳನ್ನ ನೋಡಿರಬಹುದು. ಇವೆಲ್ಲವೂ ಏನಾಗುತ್ತೆ? ಇವೆಲ್ಲವೂ ಒಂಥರ ಬರ್ಡನ್ ಆಗುತ್ತೆ ಭಾರತೀಯ ಫಾರ್ಮರ್ಸ್ ಮೇಲೆ, ಹಾಗೆ ಜನಸಾಮಾನ್ಯರ ಮೇಲೂ ಸಹ. ಇದರ ಒಟ್ಟು ಪರಿಣಾಮ ಏನಾಗುತ್ತೆ? ಅಂದರೆ ಬ್ರಿಟಿಷರ ಈ ನೀತಿಗಳಿಂದ ಭಾರತೀಯ ರಾಜರಿರಬಹುದು, ಭಾರತೀಯ ಸೈನಿಕರಿರಬಹುದು, ಹಾಗೆ ಭಾರತೀಯ ಜನರಿರಬಹುದು, ಇವರೆಲ್ಲರೂ ಡಿಸ್ಸ್ಯಾಟಿಸ್ಫೈಡ್ ಅಥವಾ ಅತೃಪ್ತಿಗೊಳಗಾಗ್ತಾರೆ. ಸೊ ಯಾರಾದರೂ ಅತೃಪ್ತಿ ಅಥವಾ ಡಿಸ್ಸ್ಯಾಟಿಸ್ಫ್ಯಾಕ್ಟ್ ಆದ್ರೆ ಏನಾಗತ್ತೆ? ಇಲ್ಲಿ ಒಂದು ದೊಡ್ಡ ಸೆಕ್ಷನ್ ಭಾರತದ್ದು ಏನಾಗಿದೆ? ಡಿಸ್ಸ್ಯಾಟಿಸ್ಫೈಡ್ ಆಗಿದೆ. ಸೊ ಲೀಡ್ಸ್ ಟು, ಇದರಿಂದ ಏನಾಗ್ತಾ ಇದೆ? ಹೆಜ್ಜೆ ಗುರುತು ಕಾಣಿಸ್ತಾ ಇದೆ ಅಲ್ಲ? ಎಸ್, ಇಟ್ ಲೀಡ್ಸ್ ಟು ವಾರ್ ಅಥವಾ ಸಂಗ್ರಾಮಕ್ಕೆ ಕಾರಣವಾಗುತ್ತದೆ. ಯಾರ ಮಧ್ಯೆ? ಒಂದು ಕಡೆ ಬ್ರಿಟಿಷರಿರ್ತಾರೆ, ಮತ್ತೊಂದು ಕಡೆ ಈ ಒಂದು ಗುಂಪನ್ನ ನಾವು ಕಾಣಬಹುದಾಗಿದೆ. ಈ ರಾಜರಿರಬಹುದು, ಸೋಲ್ಜರ್ಸ್ ಇರಬಹುದು, ಜನರಿರಬಹುದು, ಇವರೆಲ್ಲರೂ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ, ರೆಬೆಲ್ ಮಾಡ್ತಾರೆ. ಅದೇ ಈ ಚಾಪ್ಟರ್ನಲ್ಲಿದೆ. ಈ ಚಾಪ್ಟರ್ನಲ್ಲಿ ಈ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಗೆ ಏನು ಕಾರಣ ಅನ್ನೋದನ್ನ ಡಿಸ್ಕಸ್ ಮಾಡ್ತೇವೆ. ಈ ರೆಬಲ್ನಿಂದ ಏನಾಯ್ತು ರಿಸಲ್ಟ್ಸು, ಇಫೆಕ್ಟ್ಸ್ ಏನು,
ಅದು ಸಕ್ಸಸ್ಫುಲ್ ಆಯ್ತಾ ಅಥವಾ ಅನ್ಸಕ್ಸಸ್ಫುಲ್ ಆಯ್ತಾ, ಅನ್ಸಕ್ಸಸ್ಫುಲ್ ಆದರೆ ರೀಸನ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತೇವೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ನಾವು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಏನು? ಎಸ್, ಉಳಿದವರು ಕಂಡಂತೆ. ರಕ್ಷಿತ್ ಶೆಟ್ಟಿ ಅವ್ರ ಮೂವಿಯನ್ನು ನೋಡಿದ್ದೀರಾ? ನೋಡಿಲ್ವಾ? ಓಕೆ, ನೋಡಿ ಟೈಮ್ ಸಿಕ್ಕಾಗ. ಅದ್ಭುತವಾಗಿದೆ ಮೂವಿ. ಸೊ ಇಲ್ಲೂ ಸಹ ಏನಾಗ್ತಾ ಇದೆ, ಇಲ್ಲಿಬ್ಬರಿದ್ದಾರೆ. ಓಕೆ, ನೆಕ್ಸ್ಟ್ ಏನಾಗ್ತಾ ಇದೆ, ಇದು 1857 ಅಲ್ಲಿ ಆದಂತಹ ಒಂದು ಏನು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಏನು ಕರಿತೇವೆ, ಅದು ಬ್ರಿಟಿಷರು ಮತ್ತು ಭಾರತೀಯರ ಮಧ್ಯೆ ನಡೆದಂಥದ್ದು. ಅದನ್ನ ಇಲ್ಲಿ ಭಾರತೀಯ ಒಬ್ಬ ಇತಿಹಾಸಕಾರನನ್ನ ಕಾಣಬಹುದಾಗಿದೆ, ಹಿಸ್ಟಾರಿಯನ್. ಹಾಗೆ ಇಲ್ಲಿ ಒಬ್ಬ ಬ್ರಿಟಿಷ್ ಹಿಸ್ಟಾರಿಯನ್ ಅನ್ನ ಕಾಣಬಹುದಾಗಿದೆ. ಭಾರತೀಯರು ಇದೇನಾಯ್ತಲ್ಲ ಹೋರಾಟ, ಅದನ್ನ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರೆದಿದ್ದಾರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಆದರೆ ಬ್ರಿಟಿಷರು ಇದನ್ನ ಏನಂತ ಕರೆದಿದ್ದಾರೆ, ದ ಸಿಪಾಯಿ ಮ್ಯೂಟನಿ ಅಥವಾ ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಯಾಕಂದ್ರೆ ಹಿಸ್ಟ್ರಿ ಏನಾಗಿರುತ್ತೆ, ಹೇಗೆ ನಾವು ಏನನ್ನೆಲ್ಲ ನೋಡ್ತೇವೋ ಅದು ಐಸ್, ಓಕೆ, ದ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಕರಿತೀವಲ್ಲ, ಹಾಗೆಯೇ ನಾವು ಏನು ಹಿಸ್ಟ್ರಿಯನ್ನು ಓದ್ತಾ ಇರ್ತೀವಲ್ಲ ಅದು ಸಹ ಯಾರು ಅದನ್ನ ನೆರೇಟ್ ಮಾಡ್ತಾರೋ, ಯಾರು ಅದನ್ನ ಬರೀತಾರೋ ಅವರ ಕೈಯಲ್ಲಿರತ್ತೆ. ಇಲ್ಲೂ ಸಹ ಏನಾಗ್ತಾ ಇದೆ, ಇಲ್ಲಿ ಬ್ರಿಟಿಷರ ನೆರೇಷನ್ ಏನಿದೆ ಇದು ಕೇವಲ ಒಂದು ಸಿಪಾಯಿ ದಂಗೆ, ಅಂದರೆ ಮಿಲಿಟರಿಗಷ್ಟೇ ಸೀಮಿತವಾಗಿದ್ದು ಅಂತಾರೆ. ಅದರಲ್ಲಿ ಉಳಿದ ಭಾರತೀಯರ ಪಾರ್ಟಿಸಿಪೇಷನ್ ಇಲ್ಲ ಅಂತಿದ್ದಾರೆ. ಆದರೆ ಅದೇ ಭಾರತೀಯರು ಏನಂತ ಹೇಳಿದ್ದಾರೆ, ಇದರಲ್ಲಿ ಭಾರತ ಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ದಂಗೆ ಏಳುತ್ತೆ, ಹೀಗಾಗಿ ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ. ಹೀಗೆ ಕರೆಯಲು ಕಾರಣ ಏನು? ಇಲ್ಲಿ ಕೇವಲ ಮಿಲಿಟರಿ ಅಥವಾ ಸೇನೆಯ ಒಂದು ಪ್ರಭಾವ ಮಾತ್ರ ಇರಲಿಲ್ಲ, ಅದರ ಜೊತೆಗೆ ಪೊಲಿಟಿಕಲ್ ರಾಜಕೀಯವಾಗಿಯೂ, ಇಕನಾಮಿಕಲ್ ಆರ್ಥಿಕವಾಗಿಯೂ, ಅಡ್ಮಿನಿಸ್ಟ್ರೇಷನ್ ಆಡಳಿತಾತ್ಮಕವಾಗಿಯೂ ಬಹಳಷ್ಟು ಏನು ಫ್ಯಾಕ್ಟರ್ಸ್ಗಳಿದ್ದವು. ಹಾಗೆ ಬಹಳಷ್ಟು ಜನ ಪಾರ್ಟಿಸಿಪೇಟ್ ಸಹ ಮಾಡಿದ್ರು. ಹೀಗಾಗಿ ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ಭಾರತೀಯರ ವಾದವಾಗಿದೆ. ಇಲ್ಲಿ ನಾವು ಪರ್ಸೆಪ್ಷನ್ ಅನ್ನೋ ಪದವನ್ನ ತಿಳ್ಕೊಳ್ಬೇಕು. ಏನು ಪರ್ಸೆಪ್ಷನ್ ಅಂದ್ರೆ, ಯಾರಿಗೆ ಹೇಗೆ ನೋಡ್ಬೇಕನ್ಸುತ್ತೋ ಹಾಗೆ ನೋಡ್ತಾರೆ. ಯಾರೋ ಒಬ್ಬರಿಗೆ ಹೂವು ಅಂದವಾಗಿ ಕಾಣಬಹುದು, ಆದರೆ ಅದೇ ಹೂವು ಕೆಂಪು ಬಣ್ಣದ್ದಾಗಿದ್ದರೆ ಮತ್ತೊಬ್ಬ ಏನಂತಾನೆ, ಇದು ರಕ್ತದ ಕಲರ್ನಲ್ಲಿದೆ ಅಂತ ಅದನ್ನ ರಕ್ತಕ್ಕೆ ಹೋಲಿಸ್ತಾನೆ. ಹೂ ಇರೋದು ಒಂದೇ, ಆದರೆ ಪ್ರತಿಯೊಬ್ಬನು ಅದನ್ನ ನೋಡುವಂತಹ, ಸ್ವೀಕರಿಸುವಂತಹ ಒಂದು ಭಾವನೆ ಬೇರೆಯದ್ದಾಗಿರುತ್ತೆ. ಇಲ್ಲೂ ಸಹ ಆಗ್ತಾ ಇದೆ. ಇದನ್ನ ಭಾರತೀಯರು ನೋಡ್ತಾ ಇರುವಂತಹ ಆಂಗಲ್ಲೇ ಬೇರೆ, ಅದೇ ಬ್ರಿಟಿಷರು ಇದನ್ನ ನೋಡ್ತಾ ಇರುವಂತಹ ಆಂಗಲ್ಲೇ ಬೇರೆ. ಕ್ಲಿಯರ್ ಆಗಿದೆ ತಾನೆ? ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್, ಓಕೆ. ಟಾಪಿಕ್ಸ್ ಕವರ್ಡ್ ಇರುತ್ತೆ. ಏನೇನಿದೆ ಈ ಟಾಪಿಕ್ಸ್ ಕವರ್ಡ್ ಅಲ್ಲಿ? ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನ ಓದ್ತೇವೆ. ಇರಪ್ಷನ್ ಆಫ್ ದ ರಿವೋಲ್ಟ್ ಅಂಡ್ ಇಟ್ ಸ್ಪ್ರೆಡ್, ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ತೇವೆ. ರೀಸನ್ಸ್ ಫಾರ್ ಫೇಲ್ಯೂರ್ ಅಂಡ್ ಇಫೆಕ್ಟ್ಸ್ ಆಫ್ ದ ರಿವೋಲ್ಟ್, ದಂಗೆ ವಿಫಲವಾಗಲು ಕಾರಣಗಳೇನು ಮತ್ತು ಅದರಿಂದ ಆದಂತಹ ಪರಿಣಾಮಗಳೇನು ಅದನ್ನ ತಿಳ್ಕೊಳ್ತೇವೆ. ಹಾಗೆ ಎಂದಿನಂತೆ ನಮ್ಮ PYQsಗಳು ಸಹ ಇರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನ ತಿಳಿಸ್ತೀರಾ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಏನು, ನಾವು ಈ ಚಾಪ್ಟರ್ನ ಒಂದು ಕೀವರ್ಡ್ ಫಾರ್ಮ್ಯಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಅಂದ್ರೆ ಏನು, ನಾವು ಲೈನ್ ಬೈ ಲೈನ್ ಟೆಕ್ಸ್ಟ್ ಬುಕ್ ನಲ್ಲಿರೋ ಹಾಗೆ ಕವರ್ ಮಾಡ್ತಾ ಇಲ್ಲ. ಯಾವುದು ಎಕ್ಸಾಮಿಗೆ ಇಂಪಾರ್ಟೆಂಟ್, ಹಾಗೆ ನೀವು ಕಡಿಮೆ ಸಮಯದಲ್ಲಿ ಹೇಗೆ ಮ್ಯಾಕ್ಸಿಮಮ್ ಉಪಯೋಗವನ್ನ ಪಡೆದುಕೊಳ್ಬಹುದು ಆ ಆಂಗಲ್ ಅನ್ನ ತರ್ತಾ ಇದ್ದೇವೆ. ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ, ಎಕ್ಸಾಮಿಗೆ ಬೇಕಾಗಿರುವಂತಹ ಯಾವುದೇ ಪಾಯಿಂಟ್ ಅನ್ನು ಸಹ ನಾವು ಬಿಡ್ತಾ ಇಲ್ಲ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನಂತೂ ಹೇಳ್ತೇವೆ, ಕಡಿಮೆ ಇಂಪಾರ್ಟೆಂಟ್ ಇದ್ದದ್ದನ್ನು ಹೇಳ್ತೇವೆ. ಆದರೆ ನಾವು ಹೇಳುವಂತಹ ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ ಕ್ರಿಸ್ಪ್, ಅಂದರೆ ಸ್ವಲ್ಪ ಶಬ್ದದಲ್ಲೇ ಮ್ಯಾಕ್ಸಿಮಮ್ ಅರ್ಥವನ್ನ ತಿಳಿಸಿಕೊಡುವಂಥದ್ದು. ನೀವು ಇಂತಹ ಟೆಕ್ನಿಕ್ ಅನ್ನೇ ಬಳಸಿ. ಯಾಕಂದ್ರೆ
ಇದು ಕೀವರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೂ ಸಹ ಈಸಿ ಆಗುತ್ತೆ. ಹಾಗೆ ಆಲ್ವೇಸ್ ಹೇಳೋ ಹಾಗೆ ಸೋಷಿಯಲ್ ಸೈನ್ಸ್ ಅನ್ನ ಬೈ ಹಾರ್ಟ್ ಹಾಕೋ ಹಾಗಿಲ್ಲ. ಇದನ್ನ ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ಇರಬಹುದು, ಈ ರೀತಿ ಕೀವರ್ಡ್ ಫಾರ್ಮ್ಯಾಟ್ ಅಲ್ಲಿ ಇರಬಹುದು, ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರಬಹುದು, ಈಸಿಲಿ ಆಗಿ ತಿಳ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಏನಾದರೂ ಡೌಟ್ಸ್ ಇದ್ರೆ ತಿಳಿಸೋದನ್ನ ಮರಿಬೇಡಿ. ಓಕೆ, ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು. ಪೆನ್ ಅನ್ನ ತೆಗೆದುಕೊಂಡು ಬಿಡ್ತೇನೆ. ಒಟ್ಟು 4 ಮೇಜರ್ ಕಾಸಸ್ಗಳು ಬರುತ್ತೆ. ಒಂದು ಪೊಲಿಟಿಕಲ್, ರಾಜಕೀಯ, ಮಿಲಿಟರಿ, ಅಡ್ಮಿನಿಸ್ಟ್ರೇಟಿವ್, ಆಡಳಿತಾತ್ಮಕ, ಇಕನಾಮಿಕ್, ಆರ್ಥಿಕ. ಮೊದಲಿಗೆ ಪೊಲಿಟಿಕಲ್ ಕಾಸಸ್ ಅಥವಾ ಪೊಲಿಟಿಕಲ್ ರೀಸನ್ಸ್ಗಳನ್ನ ತಿಳ್ಕೊಳ್ಳೋಣ. ಪೊಲಿಟಿಕಲ್ ಕಾಸಸ್ ಅಥವಾ ರಾಜಕೀಯ ಕಾರಣಗಳು. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೆನ್ಪು ಮಾಡ್ಕೊಳ್ಳಿ. ಈ ನೆನಪಿಗೆ ಬರ್ತಾ ಇದೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ ಕೂಡಲೇ? ಎಸ್, ಲಾರ್ಡ್ ಡಾಲ್ಹೌಸಿ ನೆನಪಿಗೆ ಬರ್ತಾ ಇದ್ದಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅಡಾಪ್ಟೆಡ್ ಚೈಲ್ಡಿಗೆ ಏನು ಲೀಗಲ್ ರೈಟ್ಸ್ ಇಲ್ಲ ಥ್ರೋನ್ ಮೇಲೆ. ನೆನ್ಪಂತ? ಎಸ್. ಸೊ ಆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನ ತರೋದ್ರಿಂದ ಲಾರ್ಡ್ ಡಾಲ್ಹೌಸಿ ಅವರು ಝಾನ್ಸಿ ಇರಬಹುದು, ಜೈಪುರ್ ಇರಬಹುದು, ಉದಯ್ಪುರ್ ಇರಬಹುದು, ಸತಾರಾ ಇರಬಹುದು, ಇವೆಲ್ಲವೂ ಏನಾಗತ್ತೆ, ಬ್ರಿಟಿಷರಿಗೆ ಸೇರತ್ತೆ. ಅದರ ಜೊತೆಗೆ ಪ್ರಿನ್ಸ್ಲಿ ಟೈಟಲ್ಸ್ ವೇರ್ ಕ್ಯಾನ್ಸಲ್ಡ್, ತಂಜಾವೂರು ಅಂಡ್ ಕರ್ನಾಟಕ್, ರಾಜರ ಶೀರ್ಷಿಕೆಗಳನ್ನ ರದ್ದುಗೊಳಿಸಲಾಯಿತು. ತಂಜಾವೂರು ಇರಬಹುದು, ಕರ್ನಾಟಕ ಇರಬಹುದು. ಹಾಗಂದ್ರೆ ಏನು ಅಂತೀರ? ಅವರು ರಾಜನಿಗೆ ಇದ್ದಂತಹ ಏನೋ, ರಾಜ ಅಂದ್ಕೂಡ್ಲೆ ಏನಿರುತ್ತೆ, ಆ ಪದವಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಅಂತಹ ರಾಜನ ಪಟ್ಟದಿಂದನೇ ಅವರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ತಂಜಾವೂರು ಮತ್ತು ಕರ್ನಾಟಕ್, ಈ 2 ಪ್ರದೇಶಗಳಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಾಗ್ತಾ ಇದೆ. ಬ್ರಿಟಿಷರು ತಮ್ಮ ಪಾಲಿಸೀಸ್ಗಳಿಂದ ಈ ಎಲ್ಲಾ ಪ್ರದೇಶಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಈ ಎಲ್ಲಾ ರಾಜರು ಅಥವಾ ರಾಣಿಯರಿರಬಹುದು, ಇವರೆಲ್ಲ ಏನಾಗ್ತಾ ಇದ್ದಾರೆ, ಸಿಟ್ಟು ಅಥವಾ ಡಿಸ್ಸ್ಯಾಟಿಸ್ಫೈಡ್ ಆಗ್ತಾ ಇದ್ದಾರೆ ಬ್ರಿಟಿಷರಿಂದ. ಹಾಗೆಯೇ ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಡ್ ಅಥವಾ ರಿಮೂವ್ಡ್, ಅವಮಾನಕರ, ಹ್ಯುಮಿಲಿಯೇಷನ್ ತರ ಅವರ ಒಂದು ಕಿಂಗ್ಲಿ ಏನ್ ಸ್ಟೇಟಸ್ ಇತ್ತೋ ಅದನ್ನೇ ಅವರಿಂದ ಕಿತ್ಕೊಂಡ್ ಬಿಡ್ತಾರೆ. ಅಂದ್ರೆ ಸಂಪೂರ್ಣ ಅಧಿಕಾರವನ್ನೇ ಕಿತ್ಕೊಂಡ ಹಾಗೆ. ಮುಘಲ್ ಸುಲ್ತಾನ್ಸ್ ಇರಬಹುದು, ಅವಧ್ನ ನವಾಬ್ ಇರಬಹುದು, ಇವರಿಂದ ರಾಜಸ್ಥಾನಮಾನವನ್ನ ಕಸಿದುಕೊಂಡರು ಮೊಘಲ್ ಸುಲ್ತಾನರು ಮತ್ತು ಔದ್ನ ನವಾಬರಿಂದ. ಮೆನಿ ಸೋಲ್ಜರ್ಸ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಈ ಎಲ್ಲಾ ರಾಜ್ಯಗಳಲ್ಲಿ ಇದ್ದಂತಹ ಭಾರತೀಯ ಸೈನಿಕರು, ಈ ರಾಜನ ಅಂಡರ್ಗಳಲ್ಲಿದ್ದಂತಹವರು ಏನಾಗ್ತಾರೆ, ಅನ್ಎಂಪ್ಲಾಯ್ಡ್ ಆಗ್ತಾರೆ. ಸೊ ಅನೇಕ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಸಿಂಪಲ್ ಇದೆ, 4 ಕೀವರ್ಡ್ಸ್ಗಳು. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಇದೆ, ಪ್ರಿನ್ಸ್ಲಿ ಟೈಟಲ್ ಕ್ಯಾನ್ಸಲ್ ಆಗುತ್ತೆ, ಕಿಂಗ್ಲಿ ಸ್ಟೇಟಸ್ ಸ್ಟ್ರಿಪ್ಡ್ ಆಗುತ್ತೆ, ಹಾಗೆ ಸೋಲ್ಜರ್ಸ್ ಏನಾಗ್ತಾರೆ, ಅನ್ಎಂಪ್ಲಾಯ್ಡ್ ಆಗ್ತಾರೆ. ಇವು ಪೊಲಿಟಿಕಲ್ ಕಾಸಸ್ ಆಗಿವೆ. ಅರ್ಥ ಆಯ್ತಾ ಮಕ್ಕಳೇ? ಏನಾದರೂ ಡೌಟ್ಸ್ ಇದೆಯಾ? ಇಲ್ಲ ತಾನೇ? ಸೂಪರ್ಬ್. ಸೊ ಆಲ್ರೆಡಿ ಹೇಳಿರೋ ಹಾಗೆ 4 ಕಾಸಸ್. ಯಾವುದು? ಪೊಲಿಟಿಕಲ್ ಆಯಿತು. ನೆಕ್ಸ್ಟ್ ಇರುವಂತಹದ್ದು ಮಿಲಿಟರಿ ಕಾಸಸ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಮಿಲಿಟರಿ ಕಾಸಸ್ಸು? ಪೆಥೆಟಿಕ್ ಕಂಡೀಷನ್ಸ್, ದಯನೀಯ ಸ್ಥಿತಿ. ಯಾರದ್ದು? ಭಾರತೀಯ ಸೈನಿಕರದ್ದು. ಇಂಡಿಯನ್ ಏನಿರ್ತಾರೋ ಮಿಲಿಟರಿ ಪರ್ಸನಲ್, ಅವರು ಬಹಳಷ್ಟು ದಯನೀಯ ಪರಿಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಯಾಕೆ? ಅವರಿಗೆ ಒಳ್ಳೆಯ ಏನು ಸಂಬಳ ಇರಲ್ಲ, ಹಾಗೆ ಭತ್ತೆಯನ್ನು ಕೊಡ್ತಾ ಇರಲಿಲ್ಲ, ಹಾಗೆ ಬೇಕಾದಂತಹ ಗೌರವವನ್ನು ಕೊಡ್ತಾ ಇರಲಿಲ್ಲ, ಬೇಕಾದಂತಹ ಪೋಸ್ಟನ್ನು ಕೊಡ್ತಾ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದ ಭಾರತೀಯ ಸೈನಿಕರು ಪೆಥೆಟಿಕ್ ಕಂಡೀಷನ್ ಅಥವಾ ದಯನೀಯ ಸ್ಥಿತಿಯಲ್ಲಿರ್ತಾರೆ. ಅದೇ ಬ್ರಿಟಿಷ್ ಆಫೀಸರ್ಸ್ ಏನಾಗಿರ್ತಾರೆ, ಬೆಟರ್ ಸ್ಟೇಟಸ್ ಇರುತ್ತೆ, ಬೆಟರ್ ಸ್ಯಾಲರಿ ಇರುತ್ತೆ, ಬೆಟರ್ ಆಪರ್ಚುನಿಟೀಸ್ ಇರುತ್ತೆ. ನೀವು ನೋಡಬಹುದಾಗಿದೆ, ಅವರಿಗೆ ಉತ್ತಮ ಸ್ಥಾನಮಾನ ಇರುತ್ತೆ, ಉತ್ತಮ ಸಂಬಳ ಇರುತ್ತೆ, ಹಾಗೆ ಉತ್ತಮ ಅವಕಾಶ ಸಹ ಇರುತ್ತೆ. ಆದರೆ ಭಾರತೀಯ ಸೈನಿಕರಿಗೆ ಇವ್ಯಾವುದೂ ಇರಲ್ಲ. ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹರ್ಟ್, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಹಾಗಂದ್ರೆ ಏನು? ಭಾರತೀಯ ಸೈನಿಕರಿಗೆ ಈ ಸಮುದ್ರವನ್ನ ದಾಟಿ ಬೇರೆ ಪ್ರದೇಶಗಳಿಗೆ ಕಳಿಸಲಾಗುತ್ತೆ, ಯುದ್ಧ ಮಾಡ್ಲಿಕ್ಕಿರಬಹುದು ಅಥವಾ ಬೇರೆ ಯಾವುದೇ ಪರ್ಪಸ್ನಿಂದ. ಆದರೆ ಭಾರತೀಯರು
ಏನಾಗುತ್ತೆ, ತಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಹೊಂದಿಕೊಳ್ಳಲಿರಬಹುದು, ಹಾಗೆ ಸಮುದ್ರವನ್ನ ದಾಟಿದ ತಕ್ಷಣ ಭಾರತದಿಂದ ದೂರ ಹೋದಂತಹ ಭಾವನೆ ಇರಬಹುದು. ಇವುಗಳಿಂದ ಭಾರತೀಯರ ಧಾರ್ಮಿಕ ಭಾವನೆಗಳು ಹರ್ಟ್ ಆಗ್ತವೆ. ರಿಲಿಜಿಯಸ್ ಸೆಂಟಿಮೆಂಟ್ಸ್ ವೇರ್ ಹರ್ಟ್. ಸೊ ಈ ಮಿಲಿಟರಿ ಕಾರಣಗಳು ಅರ್ಥ ಆಗಿದೆ ತಾನೆ? ಸೂಪರ್ಬ್. ನೆಕ್ಸ್ಟ್, ಇಕನಾಮಿಕ್ ಕಾಸಸ್, ಆರ್ಥಿಕ ಕಾರಣಗಳು. ಇವು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇಲ್ಲಿ ನೀವು ನೋಡಬಹುದು, ಎಲ್ಲವನ್ನೂ ಸಹ ನಾವು ಏನು ಮಾಡ್ತಾ ಇದ್ದೇವೆ, ಶಾರ್ಟರ್ ಮಾಡಿದ್ದೇವೆ. ಬಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಬೇಕಾದಂತಹ ಎಲ್ಲ ಪಾಯಿಂಟ್ಸ್ ಅನ್ನು ಸಹ ಕೊಟ್ಟಿದ್ದೇವೆ. ಮೊದಲನೇದೇನು, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಿಯನ್ ಗೂಡ್ಸ್ ಎಟ್ ಅ ಲಾಸ್. ಕೈಗಾರಿಕಾ ಕ್ರಾಂತಿ, ಭಾರತೀಯ ಸರಕು ನಷ್ಟ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗತ್ತೆ ಎಲ್ಲಿ? ಇಂಗ್ಲೆಂಡಿನಲ್ಲಿ. ಅಂದ್ರೆ ಏನಾಗತ್ತೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ದುಡ್ಡಿನಲ್ಲಿ ಹೆಚ್ಚಿನ ಸರಕುಗಳನ್ನ, ಪ್ರೊಡಕ್ಟ್ಸ್ಗಳನ್ನ ಉತ್ಪಾದನೆ ಮಾಡೋದು. ಅಲ್ಲಿ ಭಾರತದಲ್ಲಿ ಬೆಳೆದಂತಹ ಕಾಟನ್ ಇರಬಹುದು, ಈ ಎಲ್ಲ ರಾ ಮೆಟೀರಿಯಲ್ಸ್ಗಳನ್ನ, ಕಚ್ಚಾ ಪದಾರ್ಥಗಳನ್ನ, ಇಂಡಿಗೋ ಇರಬಹುದು, ಇವುಗಳನ್ನ ಬ್ರಿಟಿಷರು ತಮ್ಮ ನಾಡಿಗೆ ಅಂದರೆ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಯ ಮಷಿನ್ಗಳ ಸಹಾಯದಿಂದ ಅತ್ಯಂತ ಹೆಚ್ಚಿನ ಉತ್ಪಾದನೆಯನ್ನು ಸಹ ಅವರು ಮಾಡ್ತಾರೆ. ಅದನ್ನ ಭಾರತೀಯ ಮಾರ್ಕೆಟ್ ಅಲ್ಲಿ ಕಳಿಸ್ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಭಾರತೀಯ ಏನೋ ಒಂದು ಕಾಟನ್ ಅಂದ್ರೆ ಬಟ್ಟೆ ಹೊಲಿಯವನಿರಬಹುದು, ಬಟ್ಟೆ ತಯಾರಕನಿರಬಹುದು, ಅವನಿಗೆ ತಾಗುತ್ತಿದ್ದಂತಹ ಸಮಯ ಇರಬಹುದು, ಕಾಸ್ಟ್ ಇರಬಹುದು, ಇವೆಲ್ಲವೂ ಹೆಚ್ಚಿಗೆ ಇರುತ್ತೆ. ಇದರಿಂದ ಆತ ಬ್ರಿಟಿಷರ ಜೊತೆಗೆ ಕಂಪೀಟ್ ಮಾಡಲಿಕ್ಕೆ ಆಗಲ್ಲ. ಕಾಂಪಿಟೇಷನ್ ಅಲ್ಲಿ, ಬ್ರಿಟಿಷರ ಜೊತೆಯ ಕಾಂಪಿಟೇಷನ್ ಅಲ್ಲಿ ಭಾರತೀಯ ಒಂದು ಉದ್ಯೋಗಿ ಏನಾಗ್ತಾನೆ, ಸೋತ್ ಬಿಡ್ತಾನೆ. ಆತ ಲಾಸ್ ಅಲ್ಲಿ ಹೋಗ್ತಾನೆ. ಅದನ್ನೇ ನಾವಿಲ್ಲಿ ಕಾಣಬಹುದಾಗಿದೆ, ಇಂಡಿಯನ್ ಗೂಡ್ಸ್ ಅಟ್ ಅ ಲಾಸ್. ಕೈಗಾರಿಕಾ ಕ್ರಾಂತಿ, ಭಾರತೀಯ ಸರಕು ನಷ್ಟ ಆಗತ್ತೆ. ಜಮೀನ್ದಾರಿ ಸಿಸ್ಟಮ್, ಇಂಪ್ಯಾಕ್ಟ್ ಪಾಠದಲ್ಲಿ ಕೇಳಿರಬಹುದು. ಅವರು ಜಮೀನ್ದಾರಿ ಪದ್ಧತಿಯನ್ನು ತೆಗೆದುಕೊಂಡು ಬರ್ತಾರೆ. ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ಕಾಯಂ ಜಮೀನ್ದಾರಿ ಪದ್ಧತಿ. ಇವುಗಳಿಂದ ಏನಾಗುತ್ತೆ, ಇವುಗಳಿಂದ ಭಾರತೀಯ ರೈತನಿಗೆ ಬಹಳಷ್ಟು ಹೊರೆ ಬೀಳುತ್ತೆ. ಹೆಚ್ಚಿನ ಟ್ಯಾಕ್ಸ್ ಅನ್ನ ಹಾಕಲಾಗತ್ತೆ. ಅಷ್ಟೇ ಅಲ್ಲದೆ ಭಾರತೀಯ ರೈತನ ಭೂಮಿಯನ್ನೂ ಸಹ ಕಸಿದುಕೊಳ್ಳಲಾಗತ್ತೆ. ಆತ ಲಾಸ್ ಮಾಡ್ತಾನೆ. ಎಲ್ಲಿ? ಒಂದು ಟ್ಯಾಕ್ಸ್ನ ರೂಪದಲ್ಲಿ, ಮತ್ತೊಂದು ತನ್ನ ಲ್ಯಾಂಡ್ ಅನ್ನ ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ರೈತರ ಎಕ್ಸ್ಪ್ಲಾಯ್ಟೇಷನ್ ಆಗತ್ತೆ, ಶೋಷಣೆಗೆ ಒಳಗಾಗ್ತಾನೆ. ಜಮೀನ್ದಾರರು ಸಹ ಭೂಮಿಯನ್ನ ಕಳೆದುಕೊಳ್ಬೇಕಾಗತ್ತೆ. ಎಂಡ್ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ ಇಲ್ಲಿ? ಬ್ರಿಟಿಷರಿಗೆ ಬೆನಿಫಿಟ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ ತಾನೆ? ಬ್ರಿಟಿಷರು ಬಂದಂತಹದ್ದು ಟ್ರೇಡಿಂಗ್ ಕಂಪನಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು. ಬಟ್ ತದನಂತರ ಅವರ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇರಬಹುದು, ಇಂಡಸ್ಟ್ರಿಯ ಮುಖಾಂತರ, ಈ ಪಾಲಿಸೀಸ್ಗಳ ಮುಖಾಂತರ ಭಾರತೀಯರನ್ನ ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಶೋಷಣೆಗೆ ಒಳಪಡಿಸ್ತಾರೆ. ಇನಾಮ್ ಕಮಿಷನ್, ಗಿಫ್ಟೆಡ್ ಲ್ಯಾಂಡ್ ಟೇಕನ್ ಅವೇ ಬೈ ದ ಬ್ರಿಟಿಷ್. ಇನಾಮ್ ಕಮಿಷನ್ನ ಮುಖಾಂತರ ಬ್ರಿಟಿಷರು ಉಡುಗೊರೆಯಾಗಿ ನೀಡಿದ ಭೂಮಿಯ ವಶವನ್ನ ಮಾಡಿಕೊಳ್ಳಲಾಗತ್ತೆ. ಹಾಗಂದ್ರೆ ಏನು ಅಂತೀರಾ ಸರ್? ಇನಾಮ್ ಅಂದ್ರೆ ಬಹುಮಾನ ಅಂತ ಅರ್ಥ. ಯಾವುದೇ ಒಬ್ಬ ರಾಜ ಇರಬಹುದು, ಆತನಿಗೆ ಯಾವುದೋ ಒಬ್ಬ ಪ್ರಜೆಯಿಂದ ಏನಾಗಿರುತ್ತೆ, ಖುಷಿ ಆಗಿರುತ್ತೆ, ಸಂತೋಷ ಸಿಕ್ಕಿರುತ್ತೆ. ಹೀಗಾಗಿ ಆತನಿಗೆ ಬಹುಮಾನವಾಗಿ ಲ್ಯಾಂಡ್ ಅನ್ನ ಕೊಟ್ಟಿರ್ತಾನೆ. ಆದರೆ ಬ್ರಿಟಿಷರು ಏನ್ ಹೇಳ್ತಾರೆ, ಈ ಇನಾಮ್ ಕಮಿಷನ್ನ ಮೂಲಕ ಯಾರ್ಯಾರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲವೋ, ಯಾರ್ಯಾರಿಗೆ ಈ ರೀತಿಯಾಗಿ ಗಿಫ್ಟ್ ರೂಪದಲ್ಲಿ ಭೂಮಿ ಸಿಕ್ಕಿದೆಯೋ ಅವರು ರಿಟರ್ನ್ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಏನಾಗತ್ತೆ, ಭಾರತೀಯರು ತಮ್ಮ ಭೂಮಿಯನ್ನ ಕಳೆದುಕೊಳ್ಬೇಕಾಗತ್ತೆ. ಲ್ಯಾಂಡ್ ಅನ್ನ ಅವರು ಬ್ರಿಟಿಷರು ಕಸಿದುಕೊಳ್ತಾರೆ. ಬ್ರಿಟಿಷರು ಉಡುಗೊರೆಯಾಗಿ ನೀಡಿದಂತಹ ಭೂಮಿಯನ್ನ ವಶಪಡಿಸಿಕೊಳ್ಳುತ್ತಾರೆ. ಇವು ಇಕನಾಮಿಕ್ ಕಾಸಸ್ಗಳಾಗಿವೆ. ಅರ್ಥ ಆಯ್ತು ತಾನೆ? ಆಸಮ್ ಬ್ಲಾಸಮ್. ನೆಕ್ಸ್ಟ್ ಇರುವಂತಹದ್ದು ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಥವಾ ಆಡಳಿತಾತ್ಮಕ ಕಾರಣಗಳು. ಫೋರ್ತ್ ಅಂಡ್ ಫೈನಲ್. ಇಲ್ಲೇನಾಗ್ತಾ ಇದೆ, ಅಡ್ಮಿನ್ ಅಂತ ಬರ್ತಾ ಇದೆ. ಸೊ ಅಡ್ಮಿನ್ ಅಂದ್ಕೊಳ್ಳಿ ಏನ್ ಬರುತ್ತೆ, ಪಾಲಿಸೀಸ್ಗಳಿರಬಹುದು. ಇವೆಲ್ಲವೂ ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ನ್ಯೂ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್, ಹೊಸ
ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ. ಇದು ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತಾರೆ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಗೊತ್ತಿದೆ ಏನು, ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಬೇಕು ಅಂತ. ಆದರೆ ಫಾರ್ ಎಕ್ಸಾಂಪಲ್ ಸೈಕಲ್ ಓಡಿಸೋರು ಸಹ ಹೆಲ್ಮೆಟ್ ಹಾಕೊಳ್ಬೇಕು ಅಂತ ನಿಯಮವನ್ನು ತೆಗೆದುಕೊಂಡು ಬಂದ್ರೆ ಹೇಗೆ? ಅದು ಒಂದು ಹೊಸದ ಲಾ, ಕರೆಕ್ಟ್ ತಾನೆ? ಆದರೆ ಆ ಲಾಗಳ ಬಗ್ಗೆ ಭಾರತೀಯರಿಗೆ ಏನೂ ಮಾಹಿತಿ ಇರಲ್ಲ. ಓವರ್ ನೈಟ್ ತೆಗೆದುಕೊಂಡು ಬಂದ್ಬಿಡ್ತಾರೆ, ಯಾರಿಗೂ ಹೇಳಲ್ಲ ಆ ಹೊಸ ಲಾಸ್ಗಳ ಬಗ್ಗೆ, ಸಿವಿಲ್ ಇರಬಹುದು, ಕ್ರಿಮಿನಲ್ ಇರಬಹುದು. ಇದರಿಂದ ಏನಾಗತ್ತೆ, ಸಾಮಾನ್ಯ ಜನರಿಗೆ, ಕಾಮನ್ ಪೀಪಲ್ಗಳಿಗೆ ಇವುಗಳ ಬಗ್ಗೆ ಬೇಕಾದಂತಹ ನಾಲೆಡ್ಜೇ ಇರಲ್ಲ. ಇದೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ನಾನು. ಓಕೆ, ಸಿಮಿಲರ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ. ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಆಗತ್ತೆ, ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಆಯಿತು. ಆ ಕಾಲದಲ್ಲಿ ಭಾರತದ ಒಂದು ದೊಡ್ಡ ಪಾಲು ಜನರಿಗೆ ಇಂಗ್ಲಿಷ್ ಭಾಷೆಯ ಗಂಧ ಗಾಳಿನೂ ಸಹ ಇರಲಿಲ್ಲ. ಹೀಗಿರಬೇಕಾದ್ರೆ ಏನೋ ಒಂದು ತೊಂದರೆಯಲ್ಲಿ ಸಿಕ್ಕೊಂಡು ಅವ್ರು ಕೋರ್ಟಿಗೆ ಹೋದ್ರೆ ಅಲ್ಲಿ ಅವರ ಹತ್ರ ವಾದ ಮಾಡ್ಕೊಳ್ಳಿಕ್ಕೂ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಏನಾಗಿತ್ತು, ಸ್ಥಳೀಯ ಭಾಷೆ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಆಗಿತ್ತು. ಆದರೆ ಈಗ ಇಂಗ್ಲಿಷ್ ಭಾಷೆ ನ್ಯಾಯಾಲಯದ ಭಾಷೆ ಆಗುತ್ತೆ. ಅದರ ಜೊತೆಗೆ ಬ್ರಿಟಿಷ್ ಜಡ್ಜಸ್ ಬರ್ತಾರೆ. ಬ್ರಿಟಿಷ್ ಜಡ್ಜಸ್ ಫೇವರ್ಡ್ ದ ಬ್ರಿಟಿಷ್ ಮೋಸ್ಟ್ ಆಫ್ ದ ಕೇಸಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್, ಒಂದ್ ಕಡೆ ಬ್ರಿಟಿಷರಿದ್ರು, ಮತ್ತೊಂದು ಕಡೆ ಇಂಡಿಯನ್ ಇತ್ತಂದ್ರೆ ಬ್ರಿಟಿಷ್ ಜಡ್ಜಸ್ ಫೇವರ್ ಮಾಡ್ತಾ ಇದ್ರು ಬ್ರಿಟಿಷರ ಕಡೆಗೆ. ನ್ಯಾಯ ಭಾರತೀಯರ ಕಡೆ ಇರಬಹುದಾಗಿತ್ತು, ಆದರೆ ಬ್ರಿಟಿಷ್ ಜಡ್ಜಸ್ಗಳ ಫೇವರಿಸಂನಿಂದ ಅಥವಾ ಒಲವಿನಿಂದ ವರ್ಡಿಕ್ಟ್ ಅಥವಾ ತೀರ್ಪು ಬ್ರಿಟಿಷರ ಪರವಾಗಿ ಹೋಗ್ತಾ ಇತ್ತು. ಬ್ರಿಟಿಷ್ ನ್ಯಾಯಾಧೀಶರಿಂದ ಬ್ರಿಟಿಷರಿಗೆ ಒಲವಾಗುತ್ತೆ. ನ್ಯೂ ಲಾಸ್ ವೇರಂಟ್ ಅಂಡರ್ಸ್ಟುಡ್ ಬೈ ದ ಕಾಮನ್ ಪೀಪಲ್. ಹೊಸ ಕಾನೂನುಗಳು ಸಾಮಾನ್ಯ ಜನರಿಗೆ ಅರ್ಥವಾಗಲಿಲ್ಲ. ಇದರಲ್ಲಿ ಭಾಷೆ ಒಂದು ಕಾರಣ ಆಗುತ್ತೆ. ಹಾಗೆಯೇ ಆ ಕಾನೂನುಗಳು ಬಹಳಷ್ಟು ಭಾರತೀಯರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಇದರಿಂದ ಇಲ್ಲಿ ಕಾಮನ್ ಪೀಪಲ್ ಸಫರ್ ಆಗ್ತಾ ಇರೋದನ್ನ ನಾವು ಕಾಣಬಹುದಾಗಿದೆ. ಪೊಲಿಟಿಕಲ್ ಅಲ್ಲಿ ಯಾರು ರೂಲರ್ಸ್ ಇರಬಹುದು, ಹಾಗೆ ಮಿಲಿಟರಿಯಲ್ಲಿ ಸೈನ್ಯ ಇರಬಹುದು. ಎಕನಾಮಿಕಲಿ ಏನಾಗ್ತಾ ಇದೆ, ಭಾರತೀಯ ಕಾಮನ್ ಪೀಪಲ್ ಹಾಗೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲೂ ಸಹ ಭಾರತೀಯ ಕಾಮನ್ ಪೀಪಲ್ ಸಫರ್ ಆಗ್ತಾ ಇದ್ದಾರೆ. ಇದರಿಂದಲೇ ಅರ್ಥ ಮಾಡ್ಕೊಳ್ಬಹುದು ಈ ಒಂದು 1857 ರಿವೋಲ್ಟ್ ಏನಾಗ್ತಾ ಇದೆಯೋ ಅದರಲ್ಲಿ ಬಹಳಷ್ಟು ಫ್ಯಾಕ್ಟರ್ಸ್ಗಳು ಇದ್ವು ಅಂತ. ಕೇವಲ ಮಿಲಿಟರಿ ಮಾತ್ರ ಅಷ್ಟೇ ಅಲ್ಲ. ಸೂಪರ್, ಫಸ್ಟ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಇರಪ್ಷನ್ ಆಫ್ ದ ರಿವೋಲ್ಟ್ ಅಂಡ್ ಇಟ್ಸ್ ಸ್ಪ್ರೆಡ್, ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ. ಬನ್ನಿ ಅದನ್ನ ನೋಡೋಣ. ಅರ್ಥ ಆಗ್ತಾ ಇದೆ ತಾನೆ? ಅರ್ಥ ಆಗ್ತಾ ಇದ್ರೆ ಥಮ್ಸ್ ಅಪ್ ಕೊಡೋದನ್ನ ಮರಿಬೇಡಿ. ಕೋಕೋ ಕೋಲಾ ಕೊಡ್ತೀರಾ? ಜೋಕ್ ಚೆನ್ನಾಗಿತ್ತಾ? ಓಕೆ, ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇರಪ್ಷನ್ ಆಫ್ ದ ರಿವೋಲ್ಟ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ 1857 ಏನು ಒಂದು ವಾರ್ ಆಗುತ್ತೋ ಅಥವಾ ರೆಬೆಲಿಯನ್ ಆಗುತ್ತೋ ಅದರಲ್ಲಿ ಈ ಸ್ಲೈಡ್ನಲ್ಲಿ ಬರುವಂತಹ ಈ ಪಾಯಿಂಟು ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ. ರಾಯಲ್ ಎನ್ಫೀಲ್ಡ್ ರೈಫಲ್. ಏನ್ ಸರ್, ರಾಯಲ್ ಎನ್ಫೀಲ್ಡ್ ಅಂದ್ರೆ ಬೈಕ್ ಅಲ್ವಾ, ರೈಫಲ್ ಅಂತಿದ್ದೀರಾ? ಎಸ್, ಈ ರಾಯಲ್ ಎನ್ಫೀಲ್ಡ್ನವರು ಮೊದಲು ರೈಫಲ್ ಅನ್ನ ಮಾಡ್ತಾ ಇದ್ರು, ಈಗ ಬೈಕ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇಷ್ಟನಾ ಬುಲೆಟ್ ಅಥವಾ ಯಾವ ಬೈಕ್ ಇಷ್ಟ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನು ತಿಳಿಸ್ತೇನೆ ನನಗೆ ಯಾವ್ದು ಇಷ್ಟ ಅಂತ. ಈ ರಾಯಲ್ ಎನ್ಫೀಲ್ಡ್ ರೈಫಲ್ ಇಲ್ಲಿ ಕಾಣಬಹುದು, ಪಿಕ್ಚರ್ನಲ್ಲೂ ಸಹ ಕಾಣಿಸ್ತಾ ಇದೆ ನಿಮಗೆ. ಓಕೆ, ರೂಮರ್ ಅಬೌಟ್ ಗ್ರೀಸ್ಡ್ ಕಾರ್ಟ್ರಿಜಸ್ ಸ್ಪ್ರೆಡ್. ಎಲ್ಲರೂ ಲಕ್ಷ್ಯವನ್ನ ಕೊಡಿ, ಅಟೆನ್ಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಕೂಲ್. ರೂಮರ್ ಅಂದರೆ ವದಂತಿ. ಅದು ರೂಮರ್ ಅಂದ್ರೆ ಏನು? ಸತ್ಯನೂ ಇರಬಹುದು, ಸುಳ್ಳು ಇರಬಹುದು. ಅದರಲ್ಲಿ ಯಾವುದೇ ಒಂದು ಡೆಫಿನೆಟ್ ಆಗಿ ಇದೆ ಅಂತ ಕಾರಣ ಅಂತ ಹೇಳಲಿಕ್ಕೆ ಆಗಲ್ಲ. ಸತ್ಯನೇ ಇದೆ ಇದು ಅಥವಾ ಸುಳ್ಳೇ ಇದೆ ಇದು ಅಂತ ಡೆಫಿನೆಟ್ ಆಗಿ ಹೇಳಲಿಕ್ಕೆ ಆಗಲ್ಲ. ರೂಮರ್ ಅಬೌಟ್ ಏನು? ಗ್ರೀಸ್ಡ್ ಕಾರ್ಟ್ರಿಜಸ್. ಸಿಂಪಲ್. ಇದು ರೈಫಲ್ ಅಂತ ತಿಳ್ಕೊಳ್ಳಿ. ಇಲ್ಲಿ ರೈಫಲ್ ಕಾಣಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು, ಈಗಂತೂ ಎಲ್ಲ ಆಟೋಮೇಟೆಡ್ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆಯೋ ಇದನ್ನ ತೆಗಿಬೇಕಾಗ್ತಾ ಇತ್ತು. ಇಲ್ಲೇನು ಕಾಣಿಸ್ತಾ ಇದೆ?
ಇದನ್ನ ತೆಗೆದು ಅದರಲ್ಲಿ ಬಂದೂಕಿನ ಪೌಡರ್ ಅಥವಾ ಸಿಡಿಮದ್ದನ್ನ ಹಾಕಬೇಕಾಗಿತ್ತು. ಪೌಡರ್ ಅದರಿಂದ ಏನಾಗತ್ತೆ, ಹಾಗೆಯೇ ಬುಲೆಟ್ ಅನ್ನು ಸಹ ಹಾಕಬೇಕಾಗಿತ್ತು. ಹೀಗೆ ತೆಗೆದು ಹಾಕಬೇಕಾದ್ರೆ ಅದು ಒಂಥರ ಇದು ಪ್ಯಾಕೆಟ್ ಟೈಪ್ನಲ್ಲಿ ಬರ್ತಾ ಇತ್ತು. ಈ ಪ್ಯಾಕೆಟ್ ಟೈಪ್ನಲ್ಲಿ ಬರಬೇಕಾದ್ರೆ ಹಲ್ಲಿನಿಂದ ಕಿತ್ತು ತೆಗೆದು ಆ ಪೌಡರನ್ನು ಹಾಗೆ ಆ ಗುಂಡನ್ನು ಇದರೊಳಗೆ ಹಾಕಿ ಆಮೇಲೆ ಕೋಲಿನಿಂದ ಜಜ್ಜಿ ಏನು ಮಾಡಬೇಕು, ಶೂಟ್ ಮಾಡಬೇಕಾಗಿತ್ತು. ಯಾಕೆ ಬಾಯಿಂದ ತೆಗಿಬೇಕು? ಈ ರೈಫಲ್ಸ್ಗಳನ್ನ ನೀವು ನೋಡಬಹುದು, ಇವು ಎರಡೂ ಕೈಯಲ್ಲಿ ಹಿಡಿಬೇಕಾದಂಥದ್ದು. ಹಾಗೆ ಯುದ್ಧ ಮಾಡಬೇಕಾದ್ರೆ ಸಮಯ ಇರಲ್ಲ. ಇರಪ್ಪ ನೀನು ನಾನು ಎರಡೂ ಕೈಯನ್ನು ಉಪಯೋಗಿಸಿ ಮದ್ದುಗುಂಡನ ಹಾಕಿ ಆಮೇಲೆ ಯುದ್ಧ ಮಾಡ್ತೇನೆಂದ್ರೆ ಮುಂದೆ ನಾವು ನಿಲ್ತಾನ? ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರನೇ ಟೈಮನ್ನು ಉಳಿಸ್ಲಿಕ್ಕೆ ಏನು ಮಾಡ್ತಾ ಇದ್ರು, ಹೀಗೆ ಹಿಡ್ಕೊಳ್ತಾ ಇದ್ರು. ಇಲ್ಲಿರುವಂತಹ ಮದ್ದುಗುಂಡುಗಳ ಏನಿರ್ತಿತ್ತು ಆ ಪ್ಯಾಕೆಟು, ಅದನ್ನು ಹಲ್ಲಿನಿಂದ ಕಿತ್ತು ಆ ಪೌಡರ್ಸ್ಗಳನ್ನ ಇಲ್ಲಿ ಕಾಣ್ತಾ ಇದ್ದಾರೆ ಇಲ್ಲಿ ಹಾಕಿ ಹಾಗೆ ಗುಂಡನ್ನು ಹಾಕಿ ಜಜ್ತಾ ಇದ್ರು. ಆಮೇಲೆ ಲೋಡ್ ಮಾಡಿ ಹೊಡಿತಾ ಇದ್ರು. ಸಿಂಪಲ್ ಇದೆ. ಏನಾದರೂ ಡೌಟ್ಸ್ ಇದೆಯಾ? ಕಾರ್ಟ್ರಿಜಸ್ ಅಂದ್ರೆ ಏನು, ಹೇಗೆ ಇದು ಯೂಸ್ ಮಾಡಬೇಕು ಅಂತ? ಓಕೆ, ಹೀಗಿರ್ಬೇಕಾದ್ರೆ ಯಾವಾಗ ಹಲ್ಲಿನಿಂದ ಕಿತ್ತು ತೆಗಿಬೇಕಾಗಿತ್ತು ಆವಾಗ ಈ ರೀತಿ ಕಿತ್ತು ತೆಗಿಬೇಕಾದ್ರೆ ಒಂದು ರ್ಯೂಮರ್ ಹರಡುತ್ತೆ. ಏನಂದ್ರೆ ಅದರಲ್ಲಿ ಗೋ ಅಂದ್ರೆ ಯಾವುದು, ಕೌ, ಎಸ್, ಹಸುವಿನ ಮತ್ತೆ ಹಂದಿಯ ಕೊಬ್ಬಿನಿಂದ ಮಾಡಿದ್ದಂತಹವು ಇವು ಅಂತ. ಹಸು ಮತ್ತು ಹಂದಿಯ ಕೊಬ್ಬಿನಿಂದ ಮಾಡಿದಂತಹ ತುಪಾಕಿಗಳು ಅನ್ನೋ ಒಂದು ರ್ಯೂಮರ್ ಹರಡುತ್ತೆ. ಓಕೆ, ಸೊ ಅದರಿಂದ ಏನಾಗತ್ತೆ ನಿಮಗೆ ಗೊತ್ತಿರೋ ಹಾಗೆ ಹಸುಗಳು ಹಿಂದೂ ಧರ್ಮದವರಿಗೆ ಅತ್ಯಂತ ಪವಿತ್ರವಾಗಿರುವಂತಹದ್ದು. ಆದರೆ ಅದೇ ಪಿಗ್ ಅಥವಾ ಹಂದಿ ಮುಸ್ಲಿಂ ಧರ್ಮೀಯರಿಗೆ ನಿಷಿದ್ಧವಾಗಿರುವಂತಹದ್ದು. ಅಂದರೆ ಏನು, ಅವರ ಧರ್ಮದಲ್ಲಿ ಹಂದಿಯನ್ನ ಒಂಥರ ದೂರನೇ ಇಡ್ತಾರೆ. ಒಬ್ಬರಿಗೆ ಪವಿತ್ರ, ಮತ್ತೊಬ್ಬರ ಧರ್ಮದಲ್ಲಿ ಅದಕ್ಕೆ ಏನು ಇದೇ ಇರಲಿಲ್ಲ, ವ್ಯಾಲ್ಯೂನೇ ಇರಲಿಲ್ಲ. ಕೌಸ್ ಸೇಕ್ರೆಡ್ ಟು ಹಿಂದೂಸ್, ಗೋಗಳು ಹಿಂದೂಗಳಿಗೆ ಪವಿತ್ರ. ಪಿಗ್ಸ್ ಬ್ಲಾಸ್ಫೆಮಿಯಸ್ ಫಾರ್ ಮುಸ್ಲಿಮ್ಸ್, ಹಂದಿಗಳು ಮುಸ್ಲಿಮರಿಗೆ ನಿಷಿದ್ಧವಾಗಿರುವಂತಹದ್ದು. ಇದನ್ನ ತಿಳಿದ ಕೂಡಲೇ ಭಾರತೀಯ ಸೈನಿಕರು ಏನಾಗ್ತಾರೆ, ಹಿಂದೂ ಧರ್ಮ ಇರಬಹುದು ಮುಸ್ಲಿಂ ಧರ್ಮ ಇರಬಹುದು, ಇಬ್ಬರು ಅತೃಪ್ತರಾಗ್ತಾರೆ, ಡಿಸ್ಸ್ಯಾಟಿಸ್ಫೈಡ್ ಆಗ್ತಾರೆ. ಯಾಕಂದ್ರೆ ಇದು ಅವರನ್ನ ಧರ್ಮ ಭ್ರಷ್ಟರನ್ನಾಗಿ ಮಾಡ್ತಾ ಇದೆ. ಇಂತಹ ಡಿಸ್ಸ್ಯಾಟಿಸ್ಫೈಡ್ ಇಮಿಡಿಯೇಟ್ ಕಾಸ್ ಫಾರ್ ದ ರಿವೋಲ್ಟ್, ದಂಗೆಗೆ ತಕ್ಷಣದ ಕಾರಣವಾಗತ್ತೆ. ಎಲ್ಲಾದರೂ ಇಮಿಡಿಯೇಟ್ ಕಾಸ್ ಏನು ಅಂತ ಕೇಳಿದ್ರೆ ಈ ರಾಯಲ್ ಎನ್ಫೀಲ್ಡ್ನ ನಾನು ಏನು ಕಾರ್ಟ್ರಿಜಸ್ ಅಥವಾ ತುಪಾಕಿಗಳ ಬಗ್ಗೆ ಹೇಳಿದ್ನೋ ಅದನ್ನ ನೀವು ಬರಿಬೇಕು. ಅರ್ಥ ಆಯ್ತು ತಾನೆ? ಸಿಂಪಲ್ ಇದೆ. ಎಸ್, ಥಮ್ಸ್ ಅಪ್. ಆಸಮ್ ಮಕ್ಕಳೇ. ಈ ರೀತಿಯಾಗಿ ಏನು ವದಂತಿ ಅಥವಾ ರ್ಯೂಮರ್ ಹರಡುತ್ತೆ. ಮೊದಲಿಗೆ ಎಲ್ಲಿ ಹರಡುತ್ತೆ? ಬ್ಯಾರಕ್ಪುರ್ನಲ್ಲಿ. ಸಿವಿಯರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ಸೋಲ್ಜರ್ಸ್, ಸೈನಿಕರಲ್ಲಿ ತೀವ್ರ ಅಸಮಾಧಾನವಾಗುತ್ತೆ. ಬ್ಯಾರಕ್ಪುರ್ ಕಾಣಬಹುದಾಗಿದೆ, ಇಲ್ಲಿ ಬರ್ತಾ ಇದೆ. ಸೊ ಭಾರತದ ಯಾವ ಭಾಗದಲ್ಲಿ? ಈಸ್ಟ್ ಭಾಗದಲ್ಲಿ ಬರ್ತಾ ಇದೆ. ಇಂಡಿಯನ್ ಸೋಲ್ಜರ್ಸ್ ರಿಜೆಕ್ಟ್ ಸುಪೀರಿಯರ್ಸ್ ಆರ್ಡರ್ ಟು ಯೂಸ್ ಕಾರ್ಟ್ರಿಜಸ್. ಯಾವಾಗ ಭಾರತೀಯರಿಗೆ ಈ ವದಂತಿ ಗೊತ್ತಾಗುತ್ತೋ ಆವಾಗ ಭಾರತೀಯ ಸೈನಿಕರು ನಾವು ಇದನ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ. ಯಾರ? ಬ್ರಿಟಿಷ್ ಸೈನಿಕರ ಆರ್ಡರ್ನ ಮೇಲೆ ಭಾರತೀಯ ಸೈನಿಕರು ತುಪಾಕಿಗಳನ್ನ ಬಳಸುವ ಮೇಲಧಿಕಾರಿಗಳ ಆದೇಶವನ್ನ ತಿರಸ್ಕರಿಸ್ತಾರೆ. ಹೀಗಿರಬೇಕಾದರೆ ಮಂಗಲ್ ಪಾಂಡೆ ಕಿಲ್ಸ್ ಸುಪೀರಿಯರ್ ಬ್ರಿಟಿಷ್ ಅಫಿಷಿಯಲ್. ಮಂಗಲ್ ಪಾಂಡೆ ಉನ್ನತ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ತಾನೆ. ಅದಾದ ಮೇಲೆ ಮಂಗಲ್ ಪಾಂಡೆನ ಅರೆಸ್ಟ್ ಮಾಡಲಾಗತ್ತೆ. ಟ್ರೈಡ್ ಅಂಡ್ ಹ್ಯಾಂಗ್ಡ್ ಅಂದ್ರೆ ಅವನು ವಿಚಾರಣೆ ಮಾಡಿ ಗಲ್ಲಿಗೇರಿಸಲಾಗತ್ತೆ. ಸೊ ಮೊದಲಿಗೆ ಬ್ಯಾರಕ್ಪುರ್ನಲ್ಲಿ ಇವೆಲ್ಲವೂ ಸ್ಟಾರ್ಟ್ ಆಗತ್ತೆ. ಮಂಗಲ್ ಪಾಂಡೆ ಹೆಸರನ್ನ ನೆನಪಲ್ಲಿಟ್ಕೊಳ್ಬೇಕು. ಇಮಿಡಿಯೇಟ್ ಕಾಸ್ ಆಗತ್ತೆ. ಡಿಸ್ಸ್ಯಾಟಿಸ್ಫೈಡ್ ಇಂಡಿಯನ್ ಸೋಲ್ಜರ್ಸ್ ಯಾವಾಗ ಈ ರೀತಿ ಮಾಡು ಅಂತ ಹೇಳ್ತಾರೋ ಮಂಗಲ್ ಪಾಂಡೆ ಬ್ರಿಟಿಷ್ ಅಫಿಷಿಯಲ್ ಅನ್ನೇ ಕೊಲ್ಬಿಡ್ತಾನೆ. ಸೊ ಇದು ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಇದು ಬ್ಯಾರಕ್ಪುರ್ನ ನಂತರ
ಮೀರತ್ಗೆ ಹರಡುತ್ತೆ. ಮೀರತ್ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರುತ್ತೆ. ಯಾವುದರ ದೃಷ್ಟಿಯಿಂದ? ಬ್ರಿಟಿಷ್ ಮಿಲಿಟರಿ ದೃಷ್ಟಿಯಿಂದ. ಇಂತಹ ದಂಗೆ ಮೀರತ್ಗೂ ಹರಡುತ್ತೆ. ಸೊ ಇಲ್ಲಿ ಬ್ಯಾರಕ್ಪುರ್ ಇತ್ತು, ನಂತರ ಮೀರತ್ಗೆ ಹೋಗ್ತಾ ಇದೆ ಇದು. ಸೋಲ್ಜರ್ಸ್ ರೆಫ್ಯೂಸ್ ಟು ಈಸ್, ಸೇಮ್ ರೀಸನ್. ಸೈನಿಕರು ತುಪಾಕಿಗಳನ್ನ ಬಳಸಲು ನಿರಾಕರಿಸ್ತಾರೆ. ಇಂಡಿಯನ್ ಸೋಲ್ಜರ್ಸ್ ಹೂ ರೆಫ್ಯೂಸ್ಡ್ ವೇರ್ ಇಂಪ್ರಿಸನ್ಡ್. ಈ ರೀತಿ ನಿರಾಕರಿಸಿದಂತಹ ಭಾರತೀಯ ಸೈನಿಕರನ್ನ ಜೈಲಿಗೆ ಹಾಕ್ತಾರೆ. ಅದಾದ ಮೇಲೆ ಮೀರತ್ನಲ್ಲೂ ಸಹ ದಂಗೆ ಆಗತ್ತೆ. ಮೊದಲಿಗೆ ಬ್ಯಾರಕ್ಪುರ್, ನಂತರ ಮೀರತ್ನಲ್ಲಿ ಏನಾಗತ್ತೆ, ಯಾರಿಗೆ ಜೈಲಿಗೆ ಹಾಕಿರ್ತಾರೋ ಅವರನ್ನ ಭಾರತೀಯ ಸೈನಿಕರೇ ಬಿಡುಗಡೆ ಮಾಡ್ತಾರೆ. ಸೋಲ್ಜರ್ಸ್ ರಿಲೀಸ್ ಜೈಲ್ಡ್ ಕಾಮ್ರೇಡ್ಸ್. ಸೈನಿಕರು ಜೈಲಿನಲ್ಲಿದ್ದ ಒಡನಾಡಿಗಳನ್ನ ಬಿಡುಗಡೆ ಮಾಡ್ತಾರೆ. ಅದಾದ ಮೇಲೆ ಮೀರತ್ನಿಂದ ದಂಗೆ ಎಲ್ಲಿ ಬರುತ್ತೆ? ಡೆಲ್ಲಿಗೆ ಬರುತ್ತೆ. ಬಹದ್ದೂರ್ ಶಾ ಟು ಡಿಕ್ಲೇರ್ಡ್ ಎಂಪರರ್. ಮೊಘಲರ ದೊರೆಯಾಗಿದ್ದಂತಹ 2ನೇ ಬಹದ್ದೂರ್ ಶಾನನ್ನ ಚಕ್ರವರ್ತಿ ಅಂತ ಘೋಷಿಸಿಕೊಳ್ಳಲಾಗುತ್ತೆ. ಯಾರು? ಈ ಸೈನಿಕರೇ ಘೋಷಿಸ್ತಾರೆ. ಮೊದಲಿಗೆ ಬ್ಯಾರಕ್ಪುರ್, ಅದಾದ್ಮೇಲೆ ಮೀರತ್, ಅದಾದ್ಮೇಲೆ ದಂಗೆ ಎಲ್ಲಿಗೆ ಬರ್ತಾ ಇದೆ? ಡೆಲ್ಲಿಗೆ ಬರ್ತಾ ಇದೆ. ಪೂರ್ತಿ ಭಾರತವನ್ನು ವ್ಯಾಪಿಸ್ತಾ ಇದೆ. ಅದಾದ ಮೇಲೆ ಕಾನ್ಪುರ್ ಮತ್ತೆ ಝಾನ್ಸಿಗೆ ಹೋಗ್ತಾ ಇದೆ. ಸೊ ಮಿಡ್ಲ್ ಆಫ್ ಇಂಡಿಯಾಗೂ ಬರ್ತಾ ಇದೆ ಇದು. ಸ್ಪ್ರೆಡ್ ಟು ಕಾನ್ಪುರ್ ಅಂಡ್ ಝಾನ್ಸಿ. ಕಾನ್ಪುರದಲ್ಲಿ ಯಾರು ಲೀಡ್ ಮಾಡ್ತಾರೆ? ನಾನಾ ಸಾಹೇಬ್ ಲೀಡ್ ಮಾಡ್ತಾರೆ. ನಾನಾ ಸಾಹೇಬರು ದಂಗೆಯ ನೇತೃತ್ವವನ್ನು ವಹಿಸ್ತಾರೆ ಕಾನ್ಪುರ್ನಲ್ಲಿ. ತಾತ್ಯಾ ಟೋಪೆ ಅವರು ನಾನಾ ಸಾಹೇಬ್ ಅವರಿಗೆ ಅಸಿಸ್ಟ್ ಮಾಡ್ತಾರೆ. ತಾತ್ಯಾ ಟೋಪೆ ನಾನಾ ಸಾಹೇಬರಿಗೆ ಸಹಾಯ ಮಾಡ್ತಾರೆ. ಝಾನ್ಸಿಯಲ್ಲೂ ಸಹ ರಿವೋಲ್ಟ್ ಆಗುತ್ತೆ. ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಕೇಳೇ ಇರ್ತೀರಲ್ವಾ? ಸೊ ಅವರೇ ಇದನ್ನ ಲೀಡ್ ಮಾಡ್ತಾರೆ. ರಿವೋಲ್ಟ್ ಲೆಡ್ ಬೈ ಕ್ವೀನ್ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ನೇತೃತ್ವದಲ್ಲಿ ದಂಗೆ ಆಗತ್ತೆ. ಸೊ ಇಲ್ಲಿ ನೀವು ನೋಡಬಹುದಾಗಿದೆ, ಬ್ಯಾರಕ್ಪುರ್ನಲ್ಲಿ ಸ್ಟಾರ್ಟ್ ಆಗಿದ್ದಂಥದ್ದು ಮೀರತ್ಗೆ ಹೋಗುತ್ತೆ, ಡೆಲ್ಲಿಗೆ ಬರುತ್ತೆ. ಡೆಲ್ಲಿಯ ನಂತರ ಮಿಡ್ಲ್ ಆಫ್ ಇಂಡಿಯಾದಲ್ಲಿ ಇರಬಹುದು, ಯಾವುದು ಕಾನ್ಪುರ್ ಇರ್ಬೋದು, ಝಾನ್ಸಿ ಇರ್ಬೋದು, ಇಲ್ಲೂ ಸಹ ವ್ಯಾಪಿಸುತ್ತೆ. ಅದಾದ ಮೇಲೆ ಲಕ್ನೋ ಟೇಕನ್ ಬೈ ಬ್ರಿಟಿಷ್. ಲಕ್ನೋದಲ್ಲೂ ಆಗುತ್ತೆ, ಆದ್ರೆ ಲಕ್ನೋವನ್ನ ಬ್ರಿಟಿಷರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ರಿವೋಲ್ಟ್ ಸ್ಪ್ರೆಡ್ ಟು ಸೌತ್ ಆಫ್ ಯಮುನಾ. ಇಲ್ಲಿ ಹರಿಯುವಂತಹ ಯಮುನಾ ರಿವರ್ ಏನಿರುತ್ತೆ ಅದರ ಸೌತ್ ಭಾಗದಲ್ಲೂ ಸಹ ಈ ದಂಗೆ ವ್ಯಾಪಿಸುತ್ತೆ. ಇದಕ್ಕೆಲ್ಲ ಒಂದು ಮೇಜರ್ ಕಾರಣ ಯಾವ್ದಿರುತ್ತೆ? ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಪೊಲಿಟಿಕಲ್ ಕಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ತಾನೆ. ಸತಾರಾ ಇರಬಹುದು, ಝಾನ್ಸಿ ಇರಬಹುದು, ಇಲ್ಲೆಲ್ಲ ಏನಾಗಿರುತ್ತೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಬಂದಿರುತ್ತೆ. ಸೊ ಕ್ವೀನ್ ಲಕ್ಷ್ಮೀಬಾಯಿ ವಾರ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಪ್ರಚೋದಕವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ರಾಣಿ ಲಕ್ಷ್ಮೀಬಾಯಿ ಯುದ್ಧವನ್ನ ಘೋಷಿಸಿದರು. ಕ್ವೀನ್ ಟೇಕ್ಸ್ ಓವರ್ ಗ್ವಾಲಿಯರ್. ಮಧ್ಯಪ್ರದೇಶದ ಈ ಪ್ರಾಂತ್ಯದಲ್ಲೇ ಬರುವಂತಹ ಏನು ಗ್ವಾಲಿಯರ್ ಪ್ರದೇಶವನ್ನ ಯಾರು? ರಾಣಿ ಲಕ್ಷ್ಮೀಬಾಯಿ ಅವರು ಗೆಲ್ತಾರೆ. ಗ್ವಾಲಿಯರ್ ಅಟ್ಯಾಕ್ಡ್ ಅಗೇನ್, ಕ್ವೀನ್ ಲಕ್ಷ್ಮೀಬಾಯಿ ಡೈಸ್. ಹೀಗಿರಬೇಕಾದರೆ ಮತ್ತೊಮ್ಮೆ ಬ್ರಿಟಿಷರು ಗ್ವಾಲಿಯರ್ನ ಮೇಲೆ ದಾಳಿ ಮಾಡ್ತಾರೆ, ರಾಣಿ ಲಕ್ಷ್ಮೀಬಾಯಿಯನ್ನ ಕೊಲ್ತಾರೆ. ಇಂದಿಗೂ ಸಹ ಭಾರತದ ಇತಿಹಾಸದಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ಅವರ ಬ್ರೇವರಿ ಇರಬಹುದು, ಅವರ ಹೋರಾಟ ಇರಬಹುದು, ಬ್ರಿಟಿಷರ ವಿರುದ್ಧ ಅವರು ಹೋರಾಡಿದಂತಹ ಒಂದು ನಿಲುವು ಇರಬಹುದು. ಇದಕ್ಕೋಸ್ಕರ ಗ್ವಾಲಿಯರ್ ಮತ್ತೆ ದಾಳಿ, ರಾಣಿ ಲಕ್ಷ್ಮೀಬಾಯಿ ಸಾಯ್ತಾಳೆ. ಸೊ ಇವೆಲ್ಲವೂ ಒಂದು ಸ್ಟೋರಿ ಫಾರ್ಮ್ಯಾಟ್ನಲ್ಲಿದೆ, ಬ್ಯಾರಕ್ಪುರ್ನಿಂದ ಈ ಗ್ವಾಲಿಯರ್ನವರೆಗೆ. ಇಲ್ಲಿ ನೀವು ನೋಡಬಹುದಾಗಿದೆ, ಮೊದಲಿಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಬ್ಯಾರಕ್ಪುರ್, ಕರೆಕ್ಟ್. ಅದಾದ್ಮೇಲೆ ಎಲ್ಲಿ ಹೋಗುತ್ತೆ? ಮೀರತ್ಗೆ ಬರುತ್ತೆ. ಅದಾದ್ಮೇಲೆ ಡೆಲ್ಲಿ, ಕರೆಕ್ಟ್. ಯಾರು ರಾಜ ಆಗ್ತಾರೆ? ನೆಕ್ಸ್ಟ್ ಏನಾಗುತ್ತೆ? ಸೌತ್ ಆಫ್ ರಿವರ್, ಹಾಗೆ ಝಾನ್ಸಿ, ಇಲ್ಲೆಲ್ಲ ಬರುತ್ತೆ. ಲಕ್ನೋದನ್ನ ಬ್ರಿಟಿಷರು ಕ್ಯಾಪ್ಚರ್ ಮಾಡ್ತಾರೆ. ಅದಾದ ಮೇಲೆ ಸೌತ್ ಆಫ್ ಯಮುನಾ, ಗ್ವಾಲಿಯರ್, ಇಲ್ಲೂ ಸಹ ಯುದ್ಧ ಆಗುತ್ತೆ. ಅದಾದ ಮೇಲೆ ಬ್ರಿಟಿಷರು ಗ್ವಾಲಿಯರನ್ನು ವಶಪಡಿಸ್ಕೊಳ್ತಾರೆ. ಸೊ ಈ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಭಾರತದ ಉತ್ತರ ಭಾಗದಲ್ಲಿ ಈ ಒಂದು ಹೋರಾಟ ಬಹಳಷ್ಟು ಏನಾಗ್ತಾ ಇದೆ, ಇಂಟೆನ್ಸಿಟಿಯನ್ನ ಪಡ್ಕೊಳ್ತಾ ಇದೆ. ಆದರೆ ಭಾರತದ ಉಳಿದ ಭಾಗ ಇರಬಹುದು, ದಕ್ಷಿಣ ಇರಬಹುದು, ವೆಸ್ಟ್ ಇರಬಹುದು, ಇಲ್ಲೆಲ್ಲ ಈ ಹೋರಾಟ ಸ್ಪ್ರೆಡ್ ಆಗ್ತಾ ಇಲ್ಲ. ಕ್ಲಿಯರ್? ಅರ್ಥ ಆಗ್ತಾ ಇದೆ ತಾನೆ? ಎಸ್. ಇರಪ್ಷನ್ ಮುಗಿತು. ನೆಕ್ಸ್ಟ್ ಇರುವಂತಹದ್ದು ರೀಸನ್ಸ್ ಫಾರ್ ಫೇಲ್ಯೂರ್ ಅಂಡ್ ಇಫೆಕ್ಟ್ಸ್ ಆಫ್ ದ ರಿವೋಲ್ಟ್. ಇಲ್ಲಿ ತನಕ ಹೇಗೆ ಸ್ಪ್ರೆಡ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಂಡ್ವಿ. ಆದರೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ ಇದು ಸಕ್ಸಸ್ಫುಲ್ ಆಗಲಿಲ್ಲ ಅಂತ. ಯಾಕಂದ್ರೆ ಇದು 1857 ಅಲ್ಲಿ ಆಗಿದ್ದು, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಲ್ಲಿ. ಸೊ
ಆವಾಗಲೇ ಸಕ್ಸಸ್ಫುಲ್ ಆಗಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಆವಾಗಲೇ ಸಿಕ್ಬಿಡ್ಬೇಕಾಗಿತ್ತು, ಆದರೆ ಸಿಗ್ಲಿಲ್ಲ ಅಲ್ವಾ? ಹಾಗಾದ್ರೆ ಕಾರಣಗಳೇನು, ಅವುಗಳನ್ನ ತಿಳ್ಕೊಳ್ಳೋಣ. ಎಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ, ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇದು, ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ. ಆಲ್ರೆಡಿ ತಿಳ್ಕೊಂಡಿದ್ದೇವೆ, ವೆಸ್ಟ್ ಇರಬಹುದು, ಸೌತ್ ಇರಬಹುದು, ಹಾಗೆ ಎಕ್ಸ್ಟ್ರೀಮ್ ನಾರ್ತ್ ಇರಬಹುದು, ಅಲ್ಲೆಲ್ಲ ಈ ಒಂದು ಸ್ಪ್ರೆಡ್ ಆಗಲಿಲ್ಲ. ಕೇವಲ ನಾರ್ತ್ ಭಾಗದ ಹಾಗೆ ಸೆಂಟ್ರಲ್ ಇಂಡಿಯಾದ ಕೆಲವೊಂದು ಭಾಗಗಳಲ್ಲಿ ಕಾನ್ಸಂಟ್ರೇಟ್ ಆಗಿತ್ತು. ಓನ್ಲಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಅ ಫ್ಯೂ ರಾದರ್ ದೆನ್ ಗೆಟ್ಟಿಂಗ್ ಫ್ರೀಡಮ್ ಫಾರ್ ದ ಕಂಟ್ರಿ. ಇಲ್ಲಿ ಕೆಲವೊಂದು ಜನರ ಹಿತಾಸಕ್ತಿಗಳು ಮಾತ್ರ ಇದ್ವು. ದೇಶದ ಸ್ವಾತಂತ್ರ್ಯ ಪಡಿಬೇಕು ಅನ್ನುವೊಂದು ದೊಡ್ಡ ಲಕ್ಷ್ಯ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೋ ಅಥವಾ ತಮಗೇನು ಇಮಿಡಿಯೇಟ್ ಆಗಿ ಲಾಸ್ ಆಗಿದೆ ಎಂದು ಅವರು ಈ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಯಾರಿಗೂ ಸಹ ಲಾಂಗ್ ಟರ್ಮ್ ಅಲ್ಲಿ ಭಾರತೀಯಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ನಿಲುವಿರಲಿಲ್ಲ. ಇಟ್ ವಾಸ್ ನಾಟ್ ಎನ್ ಆರ್ಗನೈಸ್ಡ್ ಸ್ಟ್ರಗಲ್. ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಒಬ್ಬರು, ಆರ್ಗನೈಸ್ಡ್ ಅಂದ್ರೆ ಏನು, ಒಬ್ಬ ಲೀಡರ್ ಇರ್ತಾನೆ, ಲೀಡರ್ ಹೇಳಿದ ಹಾಗೆ ಆ ಪೂರ್ತಿ ಹೋರಾಟ ನಡೆಯುತ್ತೆ. ಬಟ್ ಇಲ್ಲಿ ಬಹಳಷ್ಟು ಲೀಡರ್ಸ್ಗಳಿದ್ರು, ಒಬ್ಬನೇ ಲೀಡರ್ ಅಂತ ಇರಲಿಲ್ಲ, ಆರ್ಗನೈಸ್ಡ್ ಇರಲಿಲ್ಲ, ಅಷ್ಟಷ್ಟು ಸ್ವಲ್ಪ ಸ್ವಲ್ಪ ಪ್ರದೇಶಗಳಲ್ಲಿ ವ್ಯಾಪಿಸಿತ್ತು. ಆದರೆ ಅದಕ್ಕೆ ಯಾವುದೇ ಒಂದು ಸಿಸ್ಟಮ್ಯಾಟಿಕ್ ಸ್ಟ್ರಕ್ಚರ್ ಇರಲಿಲ್ಲ, ಸಂಘಟಿತ ಹೋರಾಟವಾಗಿರಲಿಲ್ಲ. ಲಾಟ್ ಆಫ್ ಯುನಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಟಿಷ್ ಸೈನಿಕರಲ್ಲಿ ಯುನಿಟಿ ಇತ್ತು, ತಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಇತ್ತು. ಭಾರತೀಯ ಸೈನಿಕರಲ್ಲಿ ಅಂತಹ ಯಾವುದೇ ಭಾವನೆ ಇರಲಿಲ್ಲ. ಲ್ಯಾಕ್ ಆಫ್ ಯುನಿಟಿ. ಒಬ್ಬರಲ್ಲಿ ಹೆಚ್ಚಿನ ಯುನಿಟಿ ಇದ್ರೆ ಮತ್ತೊಬ್ಬರಲ್ಲಿ ಏನೂ ಇರಲಿಲ್ಲ. ಬ್ರಿಟಿಷ್ ಪಡೆಗಳಲ್ಲಿ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿ ಕೊರತೆ. ಹಾಗೆ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಲ್ಯಾಕ್ ಇರುತ್ತೆ. ಯಾವುದರಲ್ಲಿ? ಸ್ಟ್ರಾಟಜಿ ಇರಬಹುದು, ತಂತ್ರಗಾರಿಕೆ ಇರಬಹುದು, ಎಕ್ಸ್ಪರ್ಟೀಸ್ ಎಮಂಗ್ ಸೋಲ್ಜರ್ಸ್, ಸೈನಿಕರಲ್ಲಿ ಪರಿಣಿತಿ ಇರಬಹುದು, ಲೀಡರ್ಶಿಪ್ ಅಲ್ಲಿ ಇರಬಹುದು, ನಾಯಕತ್ವದಲ್ಲಿರಬಹುದು, ಶಿಸ್ತು ಡಿಸಿಪ್ಲಿನ್ ಇರಬಹುದು, ನಿರ್ದೇಶನ ಡೈರೆಕ್ಷನ್ ಇರಬಹುದು. ಈ ಎಲ್ಲಾ ಪಾಯಿಂಟ್ಸ್ಗಳಲ್ಲಿಯೂ ಭಾರತೀಯರು ಲ್ಯಾಕ್ ಆಗ್ತಾ ಇದ್ರು. ತಂತ್ರದ, ಸೈನಿಕರಲ್ಲಿ ಪರಿಣಿತಿ, ಪರಿಣಾಮಕಾರಿ ನಾಯಕತ್ವ, ಶಿಸ್ತು ಮತ್ತು ನಿರ್ದೇಶನದ ಕೊರತೆ ಇತ್ತು. ಮೆನಿ ಪ್ರೊವಿನ್ಷಿಯಲ್ ಕಿಂಗ್ಸ್ ವೇರ್ ಲಾಯಲ್ ಟು ದ ಬ್ರಿಟಿಷ್. ಇಲ್ಲಿ ನೀವು ನೋಡಬಹುದಾಗಿದೆ, ಭಾರತದಲ್ಲೂ ಬಹಳಷ್ಟು ರಾಜರು ಬ್ರಿಟಿಷರಿಗೆ ಲಾಯಲ್ ಆಗಿದ್ರು. ಹೀಗಾಗಿ ಇವರು ಬ್ರಿಟಿಷರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ಭಾರತೀಯರಿಗೆ ಸಪೋರ್ಟ್ ಅನ್ನ ಮಾಡಲ್ಲ. ಅನೇಕ ಪ್ರಾಂತೀಯ ರಾಜರು ಬ್ರಿಟಿಷರಿಗೆ ನಿಷ್ಠರಾಗಿದ್ದರು. ಅಷ್ಟೇ ಅಲ್ಲದೆ ಸಾಮಾನ್ಯ ಜನರೂ ಸಹ ಏನಾಗ್ತಾರೆ, ತಮ್ಮ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಳ್ತಾರೆ, ವಿಶ್ವಾಸವನ್ನ. ಯಾಕಂದ್ರೆ ಈ ಸೈನಿಕರಿಗೆ ಯಾವುದೇ ಒಂದು ಸ್ಟ್ರಕ್ಚರ್ ಇರಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಪ್ರದೇಶಕ್ಕೆ ಲೂಟಿ ಮಾಡೋದಿರಬಹುದು, ಹಣವನ್ನ ಕಿತ್ಕೊಳ್ಳೋದಿರಬಹುದು, ಈ ರೀತಿಯಾಗಿ ಮಾಡಿ ಸಾಮಾನ್ಯ ಜನರಿಗೆ ತೊಂದರೆಯನ್ನ ಕೊಡ್ತಾರೆ. ಪೀಪಲ್ ಲಾಸ್ಟ್ ಕಾನ್ಫಿಡೆನ್ಸ್ ಇನ್ ದ ಸೋಲ್ಜರ್ಸ್ ಡ್ಯೂ ಟು ದೇರ್ ಆರ್ಸನ್ ಅಂಡ್ ಲೂಟಿಂಗ್. ಸೈನಿಕರ ಬೆಂಕಿ ಮತ್ತು ಲೂಟಿಯಿಂದ ಜನರು ವಿಶ್ವಾಸವನ್ನ ಕಳೆದುಕೊಳ್ತಾರೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ, ಏನು ಯಾಕೆ ಫೇಲ್ ಆಯಿತು ಅಂತ. ಲ್ಯಾಕ್ ಆಫ್ ಯುನಿಟಿ ಇರಬಹುದು, ಲೀಡರ್ಶಿಪ್ ಇರಬಹುದು, ನಾಟ್ ಸ್ಪ್ರೆಡ್ ಟು ದ ಹೋಲ್ ಕಂಟ್ರಿ ಇರಬಹುದು. ಇವೆಲ್ಲವೂ ಕೀವರ್ಡ್ಸ್ ಆಗುತ್ತೆ, ಈಸಿಲಿ ಆಗಿ ರಿಮೆಂಬರ್ ಮಾಡ್ಕೊಳ್ಬಹುದು. ಮಾಡ್ಕೊಳ್ತೀರಾ ತಾನೆ? ಆಸಮ್. ಹಾಗಾದರೆ ಈ ರಿವೋಲ್ಟ್ನಿಂದ ಏನು ಇಫೆಕ್ಟ್ಸ್ಗಳಾದವು, ಪರಿಣಾಮಗಳು, ಇಫೆಕ್ಟ್ಸ್. ಸೊ ಇದಾದ ನಂತರ ಯಾವಾಗ 1857 ರಿವೋಲ್ಟ್ ಆಗುತ್ತೋ ಅದಾದ ನಂತರ ಬ್ರಿಟಿಷ್ ಇಲ್ಲಿ ತನಕ ಈಸ್ಟ್ ಇಂಡಿಯಾ ಕಂಪನಿ EIC ಭಾರತವನ್ನ ರೂಲ್ ಮಾಡ್ತಾ ಇತ್ತು. ಇದಾದ ನಂತರ ಡೈರೆಕ್ಟ್ ಆಗಿ ಭಾರತ ಬ್ರಿಟಿಷ್ ರಾಣಿ ಅಥವಾ ಕ್ವೀನ್ನ ಅಂಡರ್ನಲ್ಲಿ ಬರುತ್ತೆ. ಬ್ರಿಟಿಷ್ ಕ್ವೀನ್ನ ಅಂಡರ್ನಲ್ಲಿ ಭಾರತ ಬರುತ್ತೆ. ಅವರು ಈ ರೀತಿ ಇರಬೇಕಾದ್ರೆ ಮ್ಯಾಗ್ನಾ ಕಾರ್ಟಾವನ್ನ ತೆಗೆದುಕೊಂಡು ಬರ್ತಾರೆ. ಆ ಮ್ಯಾಗ್ನಾ ಕಾರ್ಟಾದಲ್ಲಿದ್ದಂತಹ ಪಾಯಿಂಟ್ಸ್ಗಳೇನು, ಇಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೇವೆ. ಸೊ ಇದು ಅರ್ಥ ಆಗಿದೆ ಅಂತ ಕೊಳ್ತೇನೆ. EIC ಇಂದ ಕ್ವೀನ್ಗೆ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ ಇಲ್ಲಿ. ಸೊ ಏನಿತ್ತು ಆ ರೂಲ್ಸ್ಗಳಲ್ಲಿ, ಅಗ್ರಿಮೆಂಟ್ನಲ್ಲಿ? ಅಗ್ರಿಮೆಂಟ್ಸ್ ಮೇಡ್ ಬೈ ದ EIC ವಿತ್ ದ ಕಿಂಗ್ಸ್ ವೇರ್ ಅಕ್ಸೆಪ್ಟೆಡ್. ಈಸ್ಟ್ ಇಂಡಿಯಾ ಕಂಪನಿಯು ರಾಜರೊಂದಿಗೆ ಮಾಡಿಕೊಂಡ ಒಪ್ಪಂದಗಳನ್ನ ಅಂಗೀಕರಿಸಲಾಗುತ್ತೆ. ಸೊ ಕೀವರ್ಡ್ಸ್ ಏನು?
ಅಗ್ರಿಮೆಂಟ್ಸ್ ಆಗುತ್ತೆ. ಬ್ರಿಟಿಷರು ಮತ್ತೆ ನೇಟಿವ್ ರೂಲರ್ಸ್ ಅವುಗಳನ್ನ ಎಕ್ಸೆಪ್ಟ್ ಮಾಡಿಕೊಳ್ಳಲಾಗತ್ತೆ, ಒಪ್ಪಿಕೊಳ್ಳಲಾಗತ್ತೆ. ಹಾಗೆ ambitious expansion plans had to be given up. ಇದು ಸ್ಟಾರ್ಟ್ ಆಗಿದ್ದೆ ಎಕ್ಸ್ಪ್ಯಾನ್ಷನ್ಗೆ. ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಇರಬಹುದು, ಹಾಗೆ ಏನು ರೂಲರ್ಸ್ಗಳ ಒಂದು ಸ್ಟ್ರಿಪ್ಪಿಂಗ್, ಇದು ಕಿಂಗ್ ಒಂದು ಟೈಟಲಿಂದ ಸ್ಟ್ರಿಪ್ಪಿಂಗ್ ಮಾಡಿರಬಹುದು. ಇವುಗಳಿಂದ ಏನಾಗತ್ತೆ, ಇವುಗಳಿಂದ ಅವರ ಎಂಬಿಷಿಯಸ್ ಪ್ಲಾನ್ಸ್ಗಳು ಹೊರಗೆ ಬರ್ತಾ ಇದ್ವು. ಆದರೆ 1857ನ ರಿವೋಲ್ಟ್ನ ನಂತರ ಈ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ಗಳನ್ನ ಅವರು ಗಿವ್ ಅಪ್ ಮಾಡಬೇಕಾಗತ್ತೆ. ಮಹತ್ವಾಕಾಂಕ್ಷೆಯ ವಿಸ್ತರಣೆ ಯೋಜನೆಗಳನ್ನ ಕೈಬಿಡಬೇಕಾಯಿತು. A stable government had to be provided to the Indians. ಸ್ಟೇಬಲ್ ಗೌರ್ಮೆಂಟ್ ಬೇಕಂದ್ರೆ ಏನು, ಅಲ್ಲಿ ವಾರ್ಸ್ಗಳಾಗಬಾರ್ದು. ಸೊ ವಾರ್ಸ್ಗಳಾಗಬಾರ್ದ್ರಿಂದ ಏನು, ಈ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಅನ್ನ ಅವರು ಗಿವ್ ಅಪ್ ಮಾಡಲೇಬೇಕಾಗತ್ತೆ. ಭಾರತೀಯರಿಗೆ ಸ್ಥಿರವಾದ ಸರ್ಕಾರವನ್ನು ಒದಗಿಸೋದು. ದೇರ್ ವುಡ್ ಬಿ ಈಕ್ವಾಲಿಟಿ ಬಿಫೋರ್ ದ ಲಾ, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಲ್ಲಿ ತಿಳ್ಕೊಂಡಿವಿ ಹೇಗೆ ಬ್ರಿಟಿಷರು ಏನು ಜಡ್ಜಸ್ ಇದ್ರು, ಬ್ರಿಟಿಷರ ಫೇವರ್ ಅನ್ನ ಮಾಡ್ತಾ ಇದ್ರು ಅಂತ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋ ಒಂದು ಪಾಯಿಂಟ್ ಬರ್ತಾ ಇದೆ. ಸೊ ಯಾವ್ಯಾವ ಕಾಸಸ್ಗಳಿದ್ವೋ ಅವುಗಳಿಗೆ ರೆಮಿಡೀಸ್ಗಳಾಗಿ ಈ ಪಾಯಿಂಟ್ಸ್ಗಳನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಇವೆಲ್ಲವೂ ಪೊಲಿಟಿಕಲ್ ಕಾಸಸ್ಗಳಿಗೆ ಒಂಥರ ನಮ್ಮ ಆಪ್ಷನ್ಸ್ಗಳಾದ್ರೆ, ಇವೆಲ್ಲವೂ ಅಡ್ಮಿನಿಸ್ಟ್ರೇಟಿವ್ ಕಾಸಸ್ಗಳಿಗೆ ರೆಮಿಡೀಸ್ಗಳಾಗಿದ್ವು. ಹಾಗೆ ಗೌರ್ಮೆಂಟ್ ಎಕ್ಸಿಬಿಟ್ ರಿಲಿಜಿಯಸ್ ಟಾಲರೆನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ಯಾವುದು, ಇಮಿಡಿಯೇಟ್ ಕಾಸು ನೆನಪಿ ಬರ್ತಾ ಇದೆಯಾ? ಶೂಟು, ರಾಯಲ್ ಎನ್ಫೀಲ್ಡು, ಎಸ್. ಸೊ ಸರ್ಕಾರ ಧಾರ್ಮಿಕ ಸಹಿಷ್ಣುತೆಯ ಪ್ರದರ್ಶನವನ್ನ ಮಾಡಬೇಕು. ಪ್ರತಿಯೊಂದು ಧರ್ಮಕ್ಕೂ ಅದರದ್ದೇ ಆದ ಕೆಲವೊಂದು ಏನಿರುತ್ತೆ, ನೀತಿ ನಿಯಮಗಳಿರುತ್ತೆ, ಅವುಗಳನ್ನ ಗೌರವಿಸಬೇಕು ಅಂತ ಬ್ರಿಟಿಷರು ಅರ್ಥ ಮಾಡ್ಕೊಳ್ತಾರೆ. British realized that peaceful rule was not possible without the support, trust and confidence of the Indians. ಇಲ್ಲಿ ತನಕ ಆನೆ ನಡೆದದ್ದೇ ದಾರಿ ಅನ್ನೋ ಹಾಗೆ ಬ್ರಿಟಿಷರು ಹೋಗ್ತಾ ಇದ್ರು. ಆದರೆ ಬ್ರಿಟಿಷರು ಈಗ ಏನ್ ಹೇಳ್ತಾರೆ, ಭಾರತೀಯರ ಬೆಂಬಲ ಮತ್ತು ವಿಶ್ವಾಸವಿಲ್ಲದೆ ಶಾಂತಿಯುತ ಆಡಳಿತ ಸಾಧ್ಯವಿಲ್ಲ ಅಂತ ಬ್ರಿಟಿಷರು ಅರಿತುಕೊಳ್ತಾರೆ. ದಿಸ್ ಗೇವ್ ಅ ನ್ಯೂ ರೂಟ್ ಟು ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಹೊಸ ಮಾರ್ಗವನ್ನು ನೀಡಿತು. ಇಲ್ಲಿ ತನಕ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಅನುಸರಿಸಿದಂತಹ ಮಾರ್ಗಗಳೇ ಬೇರೆ ಆಗಿದ್ವು. ಆದರೆ 1857ನ ನಂತರ ಭಾರತೀಯರು ಯಾವ ಯಾವ ಆಂದೋಲನಗಳನ್ನ ಮಾಡಿದ್ರು, ಸುಭಾಷ್ ಚಂದ್ರ ಬೋಸ್ ಇರಬಹುದು, ಮಹಾತ್ಮ ಗಾಂಧಿ ಇರಬಹುದು, ಹೀಗೆ ಬಹಳಷ್ಟು ಬಾಲ್ ಗಂಗಾಧರ್ ತಿಲಕ್ ಇರಬಹುದು, ಇವರನ್ನೆಲ್ಲ ನಾವು ನೆನೆಸ್ಕೊಂಡ್ರೆ 1857ಗಿಂತ ಮೊದಲಿದ್ದಂತಹ ಭಾರತದ ಫ್ರೀಡಮ್ ಸ್ಟ್ರಗಲ್, ಇದಾದ ನಂತರ ಬಂದಂತಹ ಫ್ರೀಡಮ್ ಸ್ಟ್ರಗಲ್ ಎರಡೂ ಬೇರೆ ಬೇರೆ ಆಗಿದ್ವು. ಅದಕ್ಕಾಗಿ ಇದು ಒಂದು ನ್ಯೂ ರೂಟ್ ಅನ್ನ ಕೊಡ್ತು, ಒಂದು ಹೊಸ ಮಾರ್ಗವನ್ನ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಸೂಪರ್ಬ್. ಅರ್ಥ ಆಯ್ತು ತಾನೆ ಮಕ್ಕಳೇ? ಗೊತ್ತಾಯ್ತು? ಸೂಪರ್ಬ್. ಸೊ ಈ 3 ಪಾಯಿಂಟ್ಸ್ ಅನ್ನ ಮುಗಿಸಿದ್ದೇವೆ. ಕೊನೆಯದಾಗಿ ಇರುವಂತಹದ್ದು PYQs, ಅದನ್ನು ಸಹ ಬೇಗನೆ ಮುಗಿಸ್ಬಿಡೋಣ. ಏನಂತೀರಾ? ಎಸ್ ಸರ್, ಕೂಲ್. ಸೊ MCQ ಕ್ವಶನ್, ನೀವು ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕು. ಒನ್ ಆಫ್ ದ ಕಾಸಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫ್ರಮ್ ದ ಫಾಲೋವಿಂಗ್ ಈಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಈ ಕೆಳಗಿನ ಕಾರಣಗಳಲ್ಲಿ ಒಂದು ಯಾವುದು? 1 ಮಾರ್ಕಿಗೆ ಜುಲೈ 2021ನಲ್ಲಿ ಬಂದಿರುವಂತಹ ಪ್ರಶ್ನೆ. ಇಟ್ ಸ್ಪ್ರೆಡ್ ಆಲ್ ಓವರ್ ದ ಕಂಟ್ರಿ. ಇದು ದೇಶದಾದ್ಯಂತ ಹರಡಿತ್ತು. ಇಟ್ ವಾಸ್ ವೆಲ್ ಆರ್ಗನೈಸ್ಡ್ ರಿವೋಲ್ಟ್. ಇದು ಸುಸಂಘಟಿತ ದಂಗೆಯಾಗಿತ್ತು. ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್. ಇದು ಯಾವುದೇ ಪ್ರಖ್ಯಾತ ನಾಯಕನನ್ನ ಹೊಂದಿರಲಿಲ್ಲ. ಮೆನಿ ಇಂಡಿಯನ್ ಕಿಂಗ್ಸ್ ವೇರ್ ಡಿಸ್ಲಾಯಲ್ ಟು ದ ಬ್ರಿಟಿಷ್. ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ನಿಷ್ಠರಾಗಿರಲಿಲ್ಲ. ಏನಿರಬಹುದು ರೀಸನ್? ಸೊ ಫೇಲ್ಯೂರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫೇಲ್ಯೂರ್ ಅಂತ ಕೇಳ್ತಾ ಇದ್ದಾರೆ, ಹಾಗಾದ್ರೆ ಏನಿರಬಹುದು? ಯೋಚನೆ ಮಾಡ್ತಾ ಇದ್ದೀರಾ ತಾನೆ?
ಸೊ ಆಲ್ ಓವರ್ ದ ಕಂಟ್ರಿ ಸ್ಪ್ರೆಡ್ ಆಗಿತ್ತಾ ಅದು? ಇಲ್ಲ. ವೆಲ್ ಆರ್ಗನೈಸ್ಡ್ ಆಗಿತ್ತಾ? ಇಲ್ಲ. ಎಮಿನೆಂಟ್ ಲೀಡರ್ ಇದ್ರ ಅದಕ್ಕೆ? ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್. ಎಸ್, ಇದಕ್ಕೆ ಯಾವುದೇ ಎಮಿನೆಂಟ್ ಲೀಡರ್ ಇರಲಿಲ್ಲ. ಮೆನಿ ಇಂಡಿಯನ್ ಕಿಂಗ್ಸ್ ವೇರ್ ಡಿಸ್ಲಾಯಲ್ ಟು ದ ಬ್ರಿಟಿಷ್. ಇಲ್ಲ, ಬಹಳಷ್ಟು ಭಾರತೀಯ ರಾಜರು ಲಾಯಲ್ ಆಗಿದ್ದರು ಬ್ರಿಟಿಷರಿಗೆ. ಹೀಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ವಾಟ್ ರೂಮರ್ ಸ್ಪ್ರೆಡ್ ರಿಗಾರ್ಡಿಂಗ್ ದ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಜಸ್ ಡ್ಯೂರಿಂಗ್ 1857? 1857ರಲ್ಲಿ ಎನ್ಫೀಲ್ಡ್ ರೈಫಲ್ ತುಪಾಕಿಗಳ ಬಗ್ಗೆ ಯಾವ ವದಂತಿ ಹರಡಿತು? 1 ಮಾರ್ಕಿಗೆ ಏಪ್ರಿಲ್ 2019ರಲ್ಲಿ ಬಂದಿರುವಂತಹ ಪ್ರಶ್ನೆ. ಏನು ರೈಫಲ್ ಶೂಟ್ ಮಾಡ್ತಾ ಇದ್ದೇನೆ, ನಿಮ್ಮ ಆನ್ಸರ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ಶೂಟ್ ಮಾಡಿ. ಓಕೆ, a rumor spread among the soldiers that the cartridges used in Enfield rifles were greased with fats of cows and pigs. Keyword greased. ಯಾವುದರಿಂದ? ಕೌಸ್ ಮತ್ತೆ ಪಿಗ್ನ ಫ್ಯಾಟ್ನಿಂದ. ಎನ್ಫೀಲ್ಡ್ ರೈಫಲ್ಗಳಲ್ಲಿ ಬಳಸುವ ತುಪಾಕಿಗಳಲ್ಲಿ ಹಸುಗಳು ಮತ್ತು ಹಂದಿಗಳ ಕೊಬ್ಬಿನಿಂದ ಮಾಡಲಾಗಿದೆ ಎಂಬ ವದಂತಿಯು ಸೈನಿಕರಲ್ಲಿ ಹರಡಿತು. What were the administrative causes for the uprising of 1857 rule? 1857ರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುವು? 3 ಮಾರ್ಕ್ಸ್ಗೆ ಏಪ್ರಿಲ್ 2018ನಲ್ಲಿ ಬಂದಿರುವಂತಹ ಪ್ರಶ್ನೆ ಅತ್ಯಂತ ಸುಲಭವಾಗಿರುವಂತಹದ್ದು. ಸೊ ಸಿವಿಲ್ ಅಂಡ್ ಕ್ರಿಮಿನಲ್ ಲಾಸ್ಗಳಿರಬಹುದು, ಹಾಗೆಯೇ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಆಗುತ್ತೆ, ನ್ಯಾಯಾಲಯಗಳ ಭಾಷೆ ಆಗುತ್ತೆ. ಬ್ರಿಟಿಷ್ ಜಡ್ಜಸ್ ಬ್ರಿಟಿಷನ್ನ ಫೇವರ್ ಅಥವಾ ಪರವಾಗಿರ್ತಾರೆ. ಕಾಮನ್ ಪೀಪಲ್ ಈ ಹೊಸ ರೂಲ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಸಾಮಾನ್ಯ ಜನರಿಗೆ ಹೊಸ ಈ ನಿಯಮಗಳು ಅರ್ಥವಾಗಲಿಲ್ಲ. ನೆಕ್ಸ್ಟ್, ಹೌ ಡು ಯು ಪ್ರೂವ್ ದಟ್ ಕಂಡೀಷನ್ಸ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವೇರ್ ಪೆಥೆಟಿಕ್? ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಸ್ಥಿತಿ ಕರುಣಾಜನಕವಾಗಿತ್ತು ಎಂಬುದನ್ನು ನೀವು ಹೇಗೆ ಸಾಬೀತುಪಡಿಸುತ್ತೀರಿ? 3 ಮಾರ್ಕ್ಸ್ಗೆ ಏಪ್ರಿಲ್ 2019ನಲ್ಲಿ ಬಂದಿರುವಂತಹ ಪ್ರಶ್ನೆ. ರೀಕಾಲ್ ಮಾಡ್ಕೊಳ್ಳಿ. ಕರುಣಾಜನಕ, ದಯನೀಯ, ಎಸ್. ಸ್ಟೇಟಸ್ ಇರಬಹುದು, ಸ್ಯಾಲರಿ ಇರಬಹುದು, ಆಪರ್ಚುನಿಟೀಸ್ ಇರಬಹುದು, ಪ್ರಮೋಷನ್ ಇರಬಹುದು. ಇವೆಲ್ಲವೂ ಬ್ರಿಟಿಷ್ ಸೋಲ್ಜರ್ಸ್ಗೆ ಸಿಗ್ತಾ ಇತ್ತು, ಭಾರತೀಯ ಸೈನಿಕರಿಗೂ ಸಿಗ್ತಾ ಇರಲಿಲ್ಲ. ರಿಲಿಜಿಯಸ್ ಸೆಂಟಿಮೆಂಟ್ಸ್ ಹರ್ಟ್ ಆಗ್ತಾ ಇತ್ತು ಬೇರೆ ದೇಶಕ್ಕೆ, ಫಾರಿನ್ ಲ್ಯಾಂಡಿಗೆ ಹೋಗಬೇಕಾದ್ರೆ. Next, the economic changes of the time were responsible for the 1857 revolt. ಆ ಕಾಲದ ಆರ್ಥಿಕ ಬದಲಾವಣೆಗಳು 1857ರ ದಂಗೆಗೆ ಕಾರಣವಾಗಿದೆ ಹೇಗೆ? ಅಥವಾ how did the economic policies result in the mutiny of the 1857 revolt? ಆರ್ಥಿಕ ನೀತಿಗಳು 1857ರ ದಂಗೆಗೆ ಹೇಗೆ ಕಾರಣವಾಯಿತು? ಸೊ ಇಕನಾಮಿಕಲ್ ಕಾಸಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೀವರ್ಡ್ ಆಗತ್ತೆ. ಎಲ್ಲ ಆಗತ್ತೆ, ಅದು ಇಂಗ್ಲೆಂಡಿನಲ್ಲಿ ಆಗತ್ತೆ. ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಇರಬಹುದು, ಕಾಟೇಜ್ ಇಂಡಸ್ಟ್ರೀಸ್ಗಳಿರಬಹುದು, ಗುಡಿ ಕೈಗಾರಿಕೆಗಳು, ಜವಳಿ ಕಾರ್ಖಾನೆಗಳು, ಇವೆಲ್ಲವೂ ಸಫರ್ ಆಗತ್ತೆ ಈ ಕೈಗಾರಿಕಾ ಕ್ರಾಂತಿಯಿಂದ. ಹಾಗೆ ಇಂಗ್ಲೆಂಡ್ ಏನಾಗತ್ತೆ, ಇಂಡಸ್ಟ್ರೀಸ್ಗಳ ಹಬ್ ಆಗತ್ತೆ. ಇಂಡಿಯನ್ ಕ್ರಾಫ್ಟ್ಸ್ಮೆನ್ ಬಿಕೇಮ್ ಅನ್ಎಂಪ್ಲಾಯ್ಡ್. ಇಂಗ್ಲೆಂಡ್ ಕೈಗಾರಿಕೆಗಳ ಕೇಂದ್ರ ಮತ್ತು ಭಾರತೀಯ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗ್ತಾರೆ. ಟೆಕ್ಸ್ಟೈಲ್ ಇರಬಹುದು, ಊಲ್ ಇರಬಹುದು, ಕಾಟೇಜ್ ಇಂಡಸ್ಟ್ರೀಸ್ ಇರಬಹುದು, ಇವೆಲ್ಲವೂ ಏನಾಗುತ್ತೆ, ರಿಪೀಟ್ ಆಗಿದೆ ಕಾಟೇಜ್ ಇಂಡಸ್ಟ್ರೀಸ್ 2 ಸಲ. ಸೊ ಅದನ್ನು ತೆಗಿತಾ ಇದ್ದೇನೆ. ಡೆತ್ ಬ್ಲೋ ಆ್ಯಂಡ್ ಪೀಪಲ್ ಲಾಸ್ಟ್ ದೇರ್ ಜಾಬ್ಸ್. ಜವಳಿ ಉಣ್ಣೆ ಉದ್ಯಮಗಳಿರಬಹುದು, ಗುಡಿ ಕೈಗಾರಿಕೆಗಳಿರಬಹುದು, ಇವುಗಳಿಗೆಲ್ಲ ಸಾವಿನ ಹೊಡೆತ ಬೀಳುತ್ತೆ ಮತ್ತು ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುತ್ತಾರೆ. ಇನಾಮ್ ಕಮಿಷನ್ನಿಂದ ಏನಾಗುತ್ತೆ, ಬಹುಮಾನ ಇನಾಮ್ ಲ್ಯಾಂಡನ್ನು ವಾಪಸ್ ಪಡ್ಕೊಳ್ತಾರೆ ಬ್ರಿಟಿಷರು. ಹಾಗೆ ಹೆವಿ ಟ್ಯಾಕ್ಸನ್ನು ಹಾಕ್ತಾರೆ ಇಂಡಿಯನ್ ಗುಡ್ಸ್ ಮೇಲೆ, ಇಂಗ್ಲೆಂಡಲ್ಲಿ ಸೇಲ್ ಆಗಬಾರ್ದು ಅಂತ. ಸೊ ಇವೆಲ್ಲವೂ ಮೇಜರ್ ರೀಸನ್ಸ್ಗಳಾಗಿರುತ್ತೆ. ಜಮೀನ್ದಾರಿ ಸಿಸ್ಟಮ್ಗಳ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಲ್ಯಾಂಡ್ ಲಾರ್ಡ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಫಾರ್ಮರ್ಸನ್ನು. ಹಾಗೆ ರೈಟ್ ಗಿವನ್ ಟು ದ ತಾಲೂಕ್ಸ್ ಟು ಕಲೆಕ್ಟ್ ಟ್ಯಾಕ್ಸ್ ವಾಸ್ ವಿಡ್ರಾನ್. ಏನು ತಾಲೂಕುಗಳಿಗೆ ಕೊಟ್ಟಿದ್ದಂತಹ, ಮಹಲ್ಸ್ಗಳಿಗೆ ಕೊಟ್ಟಿದ್ದಂತಹ ಈ ರೈಟನ್ನು ಬ್ರಿಟಿಷರು ಕಿತ್ಕೊಳ್ತಾರೆ. ಜಮೀನ್ದಾರಿ ಪದ್ಧತಿ, ಜಮೀನ್ದಾರರು ರೈತರನ್ನ ಶೋಷಿಸುತ್ತಾರೆ. ತೆರಿಗೆ ಸಂಗ್ರಹಿಸಲು ತಾಲೂಕುಗಳಿಗೆ ನೀಡಿದ್ದ ಹಕ್ಕನ್ನು ಹಿಂಪಡೆಯಲಾಗುತ್ತೆ. ಫಾರ್ಮರ್ಸ್ ಫೆಲ್ಟ್ ಇನ್ಸಲ್ಟೆಡ್
ಅಂಡ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಇದರಿಂದ ರೈತರು ಅವಮಾನ ಅನುಭವಿಸಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾರೆ. ದಿಸ್ ಟು ಲೆಡ್ ಟು ದ ರಿವಾಲ್ಟ್ ಆಫ್ ಫಾರ್ಮರ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಇದು ಕೂಡ ಸರ್ಕಾರದ ವಿರುದ್ಧ ರೈತರ ಬಂಡಾಯಕ್ಕೆ ಕಾರಣವಾಗುತ್ತೆ. ಓಕೆ, ನೆಕ್ಸ್ಟ್ ಇರುವಂತಹದ್ದೇನು? ಫೇಲ್ಯೂರ್. ಓಕೆ, ಫೇಲ್ಯೂರ್ ಯಾಕಾಗತ್ತೆ? ಫಸ್ಟ್ ಇದು ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ದಾರೆ. ಬಹಳಷ್ಟು ಬಾರಿ ಬಂದಿರುವಂತಹ ಪ್ರಶ್ನೆ 3 ಮಾರ್ಕ್ಸ್ಗೆ. ಜುಲೈ 2020 ಇರಬಹುದು, ಏಪ್ರಿಲ್ 2022 ಇರಬಹುದು. ಒನ್ ಆಫ್ ದ ಮೋಸ್ಟ್ ಆಸ್ಕ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೀವರ್ಡ್ ಏನು? ಡಿಡ್ ನಾಟ್ ಸ್ಪ್ರೆಡ್. ಹಾಗೆ ಮತ್ತೇನಾಗುತ್ತೆ? ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಫ್ಯೂ. ಕೇವಲ ಸ್ಪ್ರೆಡ್ ಆಗಲ್ಲ, ಇಂಟ್ರೆಸ್ಟ್ ಕೇವಲ ಫ್ಯೂ ಇರಬಹುದು. ಸ್ಟ್ರಗಲ್ ಏನಾಗಿರುತ್ತೆ? ಆರ್ಗನೈಸ್ಡ್ ಇರಲ್ಲ, ಅನ್ಆರ್ಗನೈಸ್ಡ್ ಇರುತ್ತೆ. ಯುನಿಟಿ ಇರಲ್ಲ ಭಾರತೀಯರಲ್ಲಿ, ಅದೇ ಬ್ರಿಟಿಷರಲ್ಲಿ ಯುನಿಟಿ ಇರುತ್ತೆ. ಲ್ಯಾಕ್ ಆಫ್ ಸ್ಟ್ರಾಟಜಿ ಇರಬಹುದು, ಎಕ್ಸ್ಪರ್ಟೀಸ್ ಇರಬಹುದು, ಲೀಡರ್ಶಿಪ್ ಇರಬಹುದು, ಡಿಸಿಪ್ಲಿನ್ ಇರಬಹುದು. ಹಾಗೆ ಪ್ರೊವಿನ್ಷಿಯಲ್ ಕಿಂಗ್ಸ್ ಏನಾಗಿರುತ್ತಾರೆ? ಭಾರತೀಯರನ್ನ ಸಪೋರ್ಟ್ ಮಾಡಲ್ಲ, ಬ್ರಿಟಿಷರಿಗೆ ಲಾಯಲ್ ಆಗಿರ್ತಾರೆ. ಪೀಪಲ್ ಸೋಲ್ಜರ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಳ್ತಾರೆ. ಆರ್ಸನ್ ಇರಬಹುದು, ಲೂಟಿಂಗ್ ಇರಬಹುದು, ಬೆಂಕಿ ಮತ್ತು ಲೂಟಿಯಿಂದ. ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್, ಪ್ಯಾಟ್ ಆನ್ ದ ಬ್ಯಾಕ್. ಯಾಕಂದ್ರೆ ಈ ಚಾಪ್ಟರ್ ಅನ್ನ ನಾವು 1 ಶಾಟ್ ಅಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ನಿಮ್ಮ ಯಾವುದೇ ಡೌಟ್ಸ್ ಇದ್ರು ಅದನ್ನ ನಮಗೆ ತಿಳಿಸೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಕಮೆಂಟ್ಸ್ ಇರುತ್ತೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ನಮ್ಮ ಇನ್ಸ್ಟಾಗ್ರಾಮ್ DM ಇದೆ. ಈ ಎಲ್ಲ ಮಾಧ್ಯಮಗಳ ಮೂಲಕ ನೀವು ನಮ್ಮನ್ನ ತಲುಪಬಹುದಾಗಿದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಥಮ್ಸ್ ಅಪ್ ಅಥವಾ ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಯಾರ್ಯಾರು 10th ಅಲ್ಲಿ ಇದ್ದಾರೋ ಅವರಿಗೆ. ಯಾಕಂದ್ರೆ ಎಕ್ಸಾಮ್ನ ದೃಷ್ಟಿಯಿಂದ ಸೂಪರ್ ಹೆಲ್ಪ್ಫುಲ್ ಆಗಿರುವಂತಹದ್ದು. ಅಷ್ಟೇ ಅಲ್ಲದೆ ಶೇರಿಂಗ್ ಈಸ್ ಕೇರಿಂಗ್. ಹಾಗೆ ಇದೇ ನೋಟ್ನಲ್ಲಿ ನಮ್ಮ ಚಾನಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಸಹ ಮಾಡಿ, ಆದಷ್ಟು ಕಮೆಂಟ್ಸ್ಗಳನ್ನು ಸಹ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟು ನನಗಂತೂ ವ್ಯಾಲ್ಯೂಯಬಲ್ ಸಿಕ್ಕಾಪಟ್ಟೆ. ಓಕೆ, ಹಾಗೆಯೇ ಸೆಮ್ 2ಗೆ ಎಷ್ಟೊಂದು ಎಕ್ಸೈಟೆಡ್ ಆಗಿದ್ದೀರಾ ಅನ್ನೋದನ್ನು ಸಹ ತಿಳಿಸೋದನ್ನ ಮರಿಬೇಡಿ. ಇದೇ ನೋಟ್ನಲ್ಲಿ ಗುಡ್ ಬೈ ಹೇಳುವಂತಹ ಸಮಯ. ಸೊ ಸಿ ಯು ಸೂನ್, ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.